ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿವಸ ಏನಂತ ಹೇಳಿದ್ರೆ ಲೈಫ್ ಸ್ಟೋರಿ ಪಾರ್ಟ್ 3 ಸ್ಟಾರ್ಟ್ ಮಾಡ್ಬೇಕು ಅನ್ನೋದೈತಿ. ಸೊ ಆ್ಯಕ್ಚುಲಿ ಭಾಳ ಚಂದ ಅಂದ್ರೆ ಭಾಳ ಚಲೋ ರೆಸ್ಪಾನ್ಸ್ ಬಂತು ಲೈಫ್ ಸ್ಟೋರಿ ಪಾರ್ಟ್ 2ಗೆ. ಎಜುಕೇಷನ್ ಬಗ್ಗೆ ಎಷ್ಟೋ ಜನ ಕಮೆಂಟ್ಸ್ ಹಾಕಿದ್ರಿ, ಸ್ವಲ್ಪ ಜನ ಕಮೆಂಟ್ಸ್ ಮಾಡಿಲ್ಲ, ಲೈಕ್ ಮೆಸೇಜ್ ಮಾಡಿ ಹೇಳಿದ್ರಿ ಲೈಕ್ ಚಲೋ ಐತಿ, ನೀನು ಭಾಳ ಎಫರ್ಟ್ಸ್ ಹಾಕಿ ಈ ಥರ ಎಲ್ಲ ಎಫರ್ಟ್ಸ್ ಹಾಕಿರೋದಕ್ಕೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಕೇಳ್ರಿ. ಎಲ್ಲರೂ ಭಾಳ ಚಂದ ನನಗೆ ಏನಂತ ಹೇಳಿದ್ರೆ ರೆಸ್ಪಾನ್ಸ್ ಮಾಡಕತ್ತೀರಿ ವಿಡಿಯೋಸ್ಗೆಲ್ಲ. ಸೊ ನಿಮ್ಮ ಸಪೋರ್ಟಿಂದಾನೆ ನಾವು ಪ್ರೆಸೆಂಟ್ ಇಲ್ಲಿ ಮಟ್ಟ ರೀಚ್ ಆಗಿರೋದು. ಸೊ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ನೇಬರ್ಸ್ ಯಾರೋ ಇರಲಿ, ಎಲ್ರಿಗೂ ನಮ್ಮ ವಿಡಿಯೋಸ್ ಲೈಕ್ ನಿಮ್ದು ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಇರುತ್ತಲ್ಲ ಅವ್ರಿಗೆಲ್ರಿಗೂ ಶೇರ್ ಮಾಡಿರಿ. ಆ್ಯಂಡ್ ಹೆಚ್ಚಿನ ಲೈಕ್ 1000 ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಆ್ಯಕ್ಚುಲಿ 500 ಭಾಳ ಜಲ್ದಿ ಆಯ್ತು ನಮ್ಗೆ. ಆಮೇಲೆ ಏನಾಯ್ತು ಅಂದ್ರೆ ನಾವು ವಿಡಿಯೋಸ್ ಹಾಕಿಲ್ಲ ಬಿಕಾಸ್ ಸಮ್ ಫ್ಯಾಮಿಲಿ ಇಶ್ಯೂಸಿಂದ ನಾನು ವಿಡಿಯೋಸ್ ಮಾಡೋದು ಬಿಟ್ಬಿಟ್ಟು. ಸೊ ಆಮೇಲೆ ನಮ್ಗೆ ವಿಡಿಯೋಸ್ ಹಾಕಲಿಕ್ಕೆ ನಾನು ಒಂದು ಸ್ಟೇಬಲ್ ಆಗಿ ಟೈಮ್ ಸಿಗಲಿಲ್ಲ ಅಂತ ಹೇಳ್ತೀನಿ. ಸೊ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಬೇರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ಪರಿಚಯ ಇದ್ದವ್ರಿಗೆಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಂತ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಂತ ಹೇಳ್ರಿ, ಪ್ಲಸ್ ನಮ್ಮ ವಿಡಿಯೋಸ್ ಎಲ್ಲನೂ ನೋಡಂತ ಹೇಳ್ರಿ ಕಂಪ್ಲೀಟ್ ಎಂಡ್ ಮಟನು. ಸೊ ನಮ್ಮಂಥ ಜನಗಳನ್ನು ಬೆಳೆಸ್ರಿ ಅಂತ ಹೇಳ್ತೀನಿ. ಬಿಕಾಸ್ ಯಾಕಂತ ಹೇಳಿದ್ರೆ ಇನ್ನೂ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಲೈಕ್ ಚಾಲೆಂಜಸ್ ಮಾಡಬೇಕನ್ನೋ ಒಂದು ಪ್ಲಾನ್ ಐತಿ, ಮಾಡ್ತೀವಿ. ಬಟ್ ಈ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದಾಗ ಎಜುಕೇಷನ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಹೇಳಿದೆ. ನಾನು ಮೆನ್ಷನ್ ಮಾಡಿದ್ದೆ ವಿಡಿಯೋ ಒಳಗೆ ಲೈಕ್ ಜಾಬ್ದು ಪ್ರೆಸೆಂಟ್ ಹೆಂಗೈತಿ ಆ್ಯಂಡ್ ಜಾಬ್ ಹೆಂಗೆ ಸ್ಟಾರ್ಟ್ ಮಾಡಿದೆ ನಾನು. ಲೈಕ್ ಜಾಬ್ ಅರೌಂಡ್ ನಾನು ಇವಾಗ 5 years ಆಯ್ತು ಜಾಬ್ ಮಾಡಾಗತ್ತೆ. ನಾನು 5 years ರನ್ನಿಂಗ್ ಐತಿ. ಸೊ ಹೆಂಗಿತ್ತು ಜಾಬ್, ಆಲ್ ಓವರ್ ಎಕ್ಸ್ಪೀರಿಯನ್ಸ್, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಲ್ಲನೂ ಹೇಳ್ಬೇಕಂತೇಳಿ ಅಂದ್ಕೊಂಡು ಇವತ್ತು ಈ ವಿಡಿಯೋ ಮಾಡಾಕತ್ತೀನಿ. ಏನು ಗೊತ್ತಿಲ್ಲ, ಕೂದ ಅಂತ ಜಗುದ್ರಾಗತ್ತವ, ಯಾವ ಹೇರ್ ಸ್ಟೈಲ್ ಹಾಕಿದ್ರು ಕುದ್ರಾತಿಲ್ಲ. ಸೊ ಇದು ಹೇರ್ ಸ್ಟೈಲ್ ಹಾಕಿನಿ. ಸೊ ಸ್ಟಾರ್ಟ್ ಮಾಡೋಣ ಲೈಫ್ ಸ್ಟೋರಿ ಪಾರ್ಟ್ 3. ಸೊ ಡಿಗ್ರಿ ಮುಗೀತು. ಡಿಗ್ರಿ ಮುಗಿದ್ಮೇಲೆ ಟ್ಯಾಲಿ ಕ್ಲಾಸ್ ಶಾರದಾ ಟ್ರಸ್ಟ್ ವತಿಯಿಂದ ನಮ್ಗೆ ಟ್ಯಾಲಿ ಕ್ಲಾಸ್ ಮುಗೀತು. ಫೈನಲ್ ಇಯರ್ ಇರೋ ಟೈಮ್ ಒಳಗೆ ನಾನು ಟ್ಯಾಲಿ ಕ್ಲಾಸ್ ತೊಗೊಂಡಿದ್ದೆ. ಆ್ಯಕ್ಚುಲಿ 5th ಸೆಮ್ ಒಳಗೆ ನಮ್ಮ ಫ್ರೆಂಡ್ ಸರ್ಕಲ್ ಪ್ರತಿಯೊಬ್ಬರು ಸೇರಿ ನಾವು ಟ್ಯಾಲಿ ಕ್ಲಾಸ್ ಕಾಲೇಜ್ ಮುಗಿಸಿ ಆಫ್ಟರ್ನೂನ್ ಟ್ಯಾಲಿ ಕ್ಲಾಸ್ ಮುಗಿಸಿ ರಿಟರ್ನ್ ಟ್ಯೂಷನ್ ಮುಗಿಸಿ ಮನೆಗೆ ಬರ್ತಿದ್ವಿ. ಮನೆಗೆ ಬಂದು ಸಪ್ರೇಟ್ ಮಾಡಿ ಆಮೇಲೆ ನಾನು ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಿದ್ದೆ. ಬಿಕಾಸ್ ಪಾರ್ಟ್ ಟೈಮ್ ಜಾಬ್ ಅಂತೂ ಅದು 1.5 hour ಅಷ್ಟೇ ಮಾಡೋದು. 1.5 hour ಇಲ್ಲ 2 hours ಅಷ್ಟೇ ಇತ್ತು ನಂದು. ಅದು ಲೈಕ್ ಕಾಲಿಂಗ್ಸ್ ಎಲ್ಲ ಬರೀ ಕಾಲಿಂಗ್ಸ್ ಎಲ್ಲ ಮಾಡೋದು. ಅವ್ರದ್ದು ಸ್ಟುಡಿಯೋ ಬೇರೆ ಕಡೆ ಲೊಕೇಶನ್ ಇತ್ತು. ಬಟ್ ನಾನು ಅವ್ರ ಮನೆಗೆ ಹೋಗಿ ಅಲ್ಲಿ ಕಾಲಿಂಗ್ಸ್ ಮಾಡ್ತಿದ್ದೆ. ಅದೇ ಜಾಬ್ ಲೈಕ್ ನಾನು ಆಮೇಲೆ ಜಾಬ್ ಮಾಡ್ಕೊತೇನೋ ಎಷ್ಟೋ ದಿನ ಆ ಜಾಬ್ ಈ ಜಾಬ್ ಕಂಟಿನ್ಯೂ ಮಾಡೀನಿ. ನಾನು ನಿಮ್ಗೆ ಹೇಳ್ತೀನಿ. ಸೊ ಫೈನಲಿ ಇದು ಡಿಗ್ರಿ 2021 ಒಳಗೆ ಡಿಗ್ರಿ ಮುಗೀತು. ಅಕ್ಟೋಬರ್ ಒಳಗೆ ನಮ್ದು ಎಕ್ಸಾಮ್ಸ್ ಮುಗೀತು. ಅಕ್ಟೋಬರ್ ಅಲ್ಲ, ಸೆಪ್ಟೆಂಬರ್ ಒಳಗೆ ಎಕ್ಸಾಮ್ಸ್ ಮುಗೀತು. ಸೆಪ್ಟೆಂಬರ್ ಒಳಗೆ ಎಕ್ಸಾಮ್ ಮುಗಿದ ತಕ್ಷಣ ಲೈಕ್ ಮೇ ಬಿ ಸೆಪ್ಟೆಂಬರ್ 10ಗೆ ಮುಗ್ದೈತಿ ನಮ್ದು ಎಕ್ಸಾಮ್ಸ್. ಸೊ ಆ ಮುಗಿದ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ ಟ್ರಿಪ್ ಮಾಡಿದ್ವಿ. ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಹೋದ್ವಿ ಒಂದಿನ. ಸೊ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ಪಿಗೆ ಹೋದ್ವಿ 1 day. ಆಮೇಲೆ ಟ್ಯೂಷನ್ ಫ್ರೆಂಡ್ಸ್ ಎಲ್ಲ ಸೇರಿ 1 day ಟ್ರಿಪ್ಪಿಗೆ ಹೋಗಿದ್ವಿ. ಸೊ ಟ್ರಿಪ್ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ನನಗೆ ಡಿಗ್ರಿ ಆಗಿತ್ತು. 1 week ಆಗಿತ್ತು. ಸೊ ಮನೆ ಒಳಗಿದ್ದೆ. ಸೊ ನನಗೆ ನಮ್ಮ ಮಮ್ಮಿ ಹೇಳಿದ್ರೆ, ಸೊ ನಮ್ಮ ಮಮ್ಮಿ ಪರಿಚಯ ಇದ್ದವ್ರಿಗೆ ನಾವು ಹೇಳಿದ್ವಿ, ಈ ಥರ ನಮ್ದು ಡಿಗ್ರಿ ಮುಗ್ತೈತಿ, ನನ್ನ ಮಗಳಿಗೆಲ್ಲ ಅದೇ ಜಾಬ್ ಇದ್ರೆ ಹೇಳ್ರಿ. ಸೊ ಟ್ಯಾಲಿ ಕ್ಲಾಸು ಮುಗ್ದೈತಕ್ಕಿಂತ. ಸೊ ಆ್ಯಕ್ಚುಲಿ ನಮ್ಗೆ 5th ಸೆಮ್ ಆದಮೇಲೆ ನಮ್ದು ಟ್ಯಾಲಿ ಕಂಪ್ಲೀಟ್ ನಾವು ಕಲ್ತ್ಬಿಟ್ಟಿದ್ವಿ, ಬೇಸಿಕ್ ಪ್ಲಸ್ ಟ್ಯಾಲಿ. ನಮ್ಗೆ ಅವಾಗ 6 ಸೆಮಿಗೆ ಆಫರ್ ಬಂತು. ಬಟ್ ನಾವು 6 months, ಇನ್ನೊಂದು 6 months ಐತಿ 6 ಸೆಮ್ ಮುಗ್ಯಾಕ. ಸೊ ಯಾಕೆ ಸುಮ್ಮನೆ ನಾವು ಕಾಲೇಜ್ ಡೇಸ್ ಇನ್ನೊಂದು 6 months ಎಂಜಾಯ್ ಮಾಡೋಣ ಅಂತ ನಾವು ಅಪರ್ಚುನಿಟೀಸ್ ಬಿಟ್ವಿ. ಆಮೇಲೆ ಏನಾಯ್ತು, ನೆಕ್ಸ್ಟ್ ನಮ್ಗೆ ಡಿಗ್ರಿ ಮುಗಿದ ತಕ್ಷಣ ಟ್ರಿಪ್ ಎಲ್ಲ ಮುಗಿದ್ಮೇಲೆ ನಮ್ಮ ಮಮ್ಮಿ ಹೇಳಿದ್ರು ಒಬ್ರಿಗೆ, ಸೊ ಈ ಥರ ಜಾಬ್ ನೋಡ್ರಿ ಅಕೌಂಟ್ಸ್ ಒಳಗೆ ಎಲ್ಲಾದ್ರೂ ನಮ್ಮ ಮಗಳಿಗೆ ಅಂತ ಹೇಳಿದ್ರು. ನಮ್ಮ ಮಮ್ಮಿ, ನಮ್ಮ ಪಪ್ಪ ಸೈಡ್ ಫ್ರೆಂಡ್ ಸರ್ಕಲ್ಗೂ ಹೇಳಿದ್ವಿ, ಪ್ಲಸ್ ನಮ್ಮ ಮಮ್ಮಿ ಸೈಡ್ ಫ್ರೆಂಡ್ ಸರ್ಕಲ್, ನಮ್ಮ ಫ್ರೆಂಡ್ ಸರ್ಕಲ್, ನಮ್ಮ ಸೀನಿಯರ್ಸ್ ಪ್ರತಿಯೊಬ್ಬರಿಗೂ ಹೇಳಿ ಇಟ್ಟಿದ್ವಿ. ಆಮೇಲೆ ಏನಾಯ್ತು ಅಂತ ಹೇಳಿದ್ರು, ಅವರು ಒಬ್ಬರು ಜಾಬ್ ರೆಫರ್ ಮಾಡಿದ್ರು ನನಗೆ. ಜಾಬ್ ರೆಫರ್ ಮಾಡಿದ್ರೆ ಅದು ಜ್ಯುವೆಲ್ರಿದು ಅಕೌಂಟ್ಸ್ ಮೇಂಟೈನ್ ಇತ್ತು. ಆ್ಯಕ್ಚುಲಿ ಒಂದು ಜ್ಯುವೆಲ್ರಿ ಶಾಪ್ಸ್ ದೊಡ್ಡದೈತಿ ಹುಬ್ಳಿ ಒಳಗೆ. ನಾನು ಅದು ನೇಮ್ ಎಲ್ಲ ತೊಗೊಂಡಿಲ್ಲ ಬಿಕಾಸ್ ಅದು ಯಾಕೆ ಸುಮ್ಮನೆ ನೇಮ್ ಹೆಸರೆಲ್ಲ ತೊಗೊಂಡು ಉಪಯೋಗಿಲ್ಲ. ಹುಬ್ಳಿ ಒಳಗೆ ನಾವು ಫೇಮಸ್ ಜ್ಯುವೆಲ್ರಿ ಶಾಪ್ ಅದು. ಆ್ಯಕ್ಚುಲಿ ಅವ್ರದ್ದು ಜ್ಯುವೆಲ್ರಿ ಬಿಟ್ಟು ಬೇರೆ ಸಾರಿ ಶಾಪ್ಸ್ ಎಲ್ಲ ಬೇರೆ ಇದ್ದಾವೆ. ಅವ್ರು ಏನು ಮಾಡಿದ್ರು, ನನಗೆ ರೆಫರ್ ಮಾಡಿದ್ರೆ ಈ ಥರ ನಮ್ಮ ಕಡೆನ ಐತಕ್ಕ, ನೀವು ಕಳಿಸ್ಕೊಡ್ರಿ ನಿಮ್ಮ ಮಗಳಿಗೆ ಅಂತ. ನಾನು ಫುಲ್ ಜೋಶ್ ಒಳಗೆ ನನ್ನ ಜಾಬ್ ಸಿಗ್ತಾ ಅಂತೇಳಿ ಇಂಟರ್ವ್ಯೂ ಕೊಡೋಕೆ ಹೋದೆ. ಇಂಟರ್ವ್ಯೂ ಒಳಗೆ ನಾನು ಸೆಲೆಕ್ಟ್ ಆದೆ. ಸೊ ಸೆಲೆಕ್ಟ್ ಆದಮೇಲೆ ಅವ್ರು ಏನು ಹೇಳಿದ್ರೆ, ಎಕ್ಸ್ಪೀರಿಯನ್ಸ್ ಐತೆ ನಾನು ಕೇಳಿದ್ರೆ. ಎಕ್ಸ್ಪೀರಿಯನ್ಸ್ ನನಗಿಲ್ಲ, ಫ್ರೆಶರ್ ನಾನು, ಬಟ್ ಅಲ್ಲಿ ಕೋರ್ಸ್ ಆಗೈತಿ. ಸೊ ಕ್ವಿಕ್ ಗ್ರಾಸ್ಪಿಂಗ್ ಪವರ್ ಐತಿ. ಸೊ ನಾನು ಅಡಾಪ್ಟ್ ಮಾಡ್ತೀನಿ ಯಾವುದೇ ಎನ್ವಿರಾನ್ಮೆಂಟ್ ಆಗಲಿ. ಸೊ ನೀವು ನನಗೆ ಹೇಳಿಕೊಟ್ರೆ ಜಲ್ದಿನ ಕಲಿತೇನೆ ನಾನು ಅಂತ ನಾನು ಹೇಳಿದೆ ಅವ್ರಿಗೆ. ಅವರು ನನಗೆ ಆಯ್ತು ಅಂಥೇಳಿ ಅವರು ಲೈಕ್ ಓನರ್ಸ್ ತೊಗೊಂಡಿದ್ದಿಲ್ಲ ನನ್ನ ಇಂಟರ್ವ್ಯೂ. ಸೀನಿಯರ್ ಅಕೌಂಟೆಂಟ್ ತೊಗೊಂಡಿದ್ರು, ಕಂಪ್ಲೀಟ್ ಅವ್ರದ್ದು ಅಕೌಂಟ್ಸ್ ಒಳಗೆ ಮೇಂಟೈನ್ ಮಾಡೋದು ಅವ್ರು ತೊಗೊಂಡಿದ್ರು. ಸೀನಿಯರ್ ಅವ್ರೇನು ಹೇಳಿದ್ರೆ, ಯಾವಾಗಿಂದ ಬರ್ತೀರಿ ನೀವು ಅಂತ ಕೇಳಿದ್ರು. ನಾನಂದೆ, ನಾನು ಫ್ರೀನ ಅದೀನಿ ರೀ, ನೀವು ಅವಾಗಿಂದ ಬಾ ಅಂತ ಹೇಳ್ತೀರಿ, ಅವಾಗಿಂದ ಬರ್ತೀನಿ, ನಾಳೆಯಿಂದನೇ ಬಂದುಬಿಡ್ರಿ ಅಂತ ಹೇಳಿದ್ರು. ಸೊ ನಾನು ನಾಳೆಯಿಂದ ಚಲೋ ಆತ ಇವಾಗ ನಾಳೆಯಿಂದ. ಮತ್ತು ಸ್ಯಾಲ್ರಿ ಅವ್ರು ಏನು ಹೇಳಿದ್ರು, ನಂಗೆ 7000 rupees ಕೊಡ್ತೀನಿ. ಬೆಳಗ್ಗೆ 10 ಗಂಟೆಯಿಂದ ಈವ್ನಿಂಗ್ 7:30, ಒಮ್ಮೆ 8 o'clock ಆಗ್ಬೋದು. ಊಟ ಎಲ್ಲ ನಾವು ಪ್ರಿಫೇರ್ ಮಾಡ್ತೀವಿ, ಊಟ ತೊಗೊಂಡು ಬರೋಂಗಿಲ್ಲ. ಎನಿ ಕಂಡೀಷನ್ 10 o'clock ಇರಬೇಕು. 7:30, 7:45 ಲಾಗೌಟ್ ಟೈಮ್. ಸೊ ಪಂಚಿನ್ ಪಂಚ್ ಔಟ್ ಐತಿ. ಸೊ ನೀನು ಮಾಡಿ ಹೋಗ್ಬೇಕಂತ ಹೇಳಿದ್ರು.
ನಾನು ಚಲೋ ಅದು ಊಟನೂ ಇಲ್ಲ, ಡಬ್ಬಿ ಕಟ್ಕೊಂಡು ಹೋಗೋ ಚಿಂತೆ ಇಲ್ಲ, ನಮ್ಮ ಮಮ್ಮಿ ಡಬ್ಬಿ ಮಾಡ್ಬೇಕನ್ನೋ ಚಿಂತೆ ಇಲ್ಲ, ನಾಷ್ಟ ಮಾಡಿ ಹೋಗ್ಬಿಟ್ರೆ ಮುಗಿದು ಹೋಗ್ಬಿಡಪ್ಪ. ಸೊ ಊಟನೂ ಇಲ್ಲ, ಸೊ ಡಬ್ಬಿ ಕಟ್ಕೊಂಡು ಹೋಗೋ ಚಿಂತೆನೂ ಇಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಸ್ಟಾರ್ಟಿಂಗ್ ಫ್ರೆಶರ್ ಬಿಕಾಸ್ ಅಪಾರ್ಚುನಿಟಿ ಬಂದಾಗ ಬಿಡಬಾರ್ದು. ಸೊ ಸ್ಟಾರ್ಟಿಂಗ್ ನಾನು ಮನೆ ಒಳಗೆ ಕುಂದ್ರೋಕೆ ನಾನು ಅಟ್ಲೀಸ್ಟ್ ಒಂದು 7,500 ಯಾರು ಕೊಡ್ತಾರಪ್ಪ, 7,500 ಅಲ್ಲ 7,000 ಯಾರು ಕೊಡ್ತಾರಪ್ಪ ಅಂತ ನಾನೇನು ಮಾಡಿದೆ, ಹೋದೆ ಜಾಬಿಗೆ. ಸೊ ಹೋದ ತಕ್ಷಣ ಏನಾಯ್ತು, ನೆಕ್ಸ್ಟ್ ಡೇ ಬಾ ಅಂತ ಹೇಳಿದ್ರಲ್ಲ, ಸೊ ಹೋದೆ. ಅವ್ರು ನಂಗೆ ಬ್ಯಾಂಕ್ ಎಂಟ್ರೀಸ್ ಹಾಕಲಿಕ್ಕೆ ಕೊಟ್ಟರು. ಸೊ ಅವ್ರೊಬ್ರು ಇನ್ನೊಬ್ರು ಸೀನಿಯರ್ ಇದ್ರು, ಅವ್ರು ನನಗೆ ಹೇಳಿದರು ಈ ಥರ ಮಾಡ್ಬೇಕು ಅಂತ ಹೇಳಿ. ಅರೌಂಡ್ ನಾನು ಜಾಯ್ನ್ ಆಗಿರೋದು ಅಕ್ಟೋಬರ್ 2 ನಾನು ಜಾಯ್ನ್ ಆಗಿರೋದು. ಅಕ್ಟೋಬರ್ 2 ಜಾಯ್ನ್ ಆಗೀನಿ. ಫಸ್ಟಿಗೆ ನಾನು ಅಕ್ಟೋಬರ್ 1 ಇಂಟರ್ವ್ಯೂ ಕೊಟ್ಟಿನಿ. ಅಕ್ಟೋಬರ್ 2 ನಾನು ಜಾಯ್ನ್ ಆಗೀನಿ. ಬಿಕಾಸ್ ಇಲ್ಲಿ ಲಿಮಿಟೆಡ್ ಕಂಪನಿ ಏನಲ್ಲ, ಸೊ ಅದಕ್ಕೆ ಅವರು ಹಾಲಿಡೇ ಅಕ್ಟೋಬರ್ 2 ಹಾಲಿಡೇ ಹೆಂಗೆ ಜಾಯ್ನ್ ಆದರೆ ನಮಗೆಲ್ಲ ಕೇಳಾಕೋಬೇಡ್ರಿ, ಆ ಥರ ಎಲ್ಲ ಚಾಲೂನೇ ಇರ್ತಿತ್ತು. ಜ್ಯುವೆಲ್ರಿ ಶಾಪ್, ಬಿಕಾಸ್ ಯಾಕಂದ್ರೆ ಹಬ್ಬ ಒಂದು ಮೊದಲೇನಿಲ್ಲ ಜ್ಯುವೆಲ್ರಿ ಶಾಪ್. ಸೊ ನಾನು ಹೋದ ತಕ್ಷಣ ಏನಾಯ್ತು, 7,000 rupees ಅಲ್ಲಪ್ಪ, ಚಲೋ ಆಯಿತು, ಡಬ್ಬಿನೆಲ್ಲ ಎಲ್ಲ ಹೋಗಿದೆ, ಜಾಯ್ನ್ ಆದೆ. ನೆಕ್ಸ್ಟ್ ಬಾ ಅಂತ ಹೇಳಿದ್ರು, ಬ್ಯಾಂಕ್ ಎಂಟ್ರೀಸು ಕೊಟ್ಟರು. ಎಂಟ್ರಿ ಅವ್ರು ಹೆಂಗೆ ಹೇಳಿದ್ರು ಹಂಗೆ ಆ ಥರ ಮಾಡ್ಕೊಂಡು ಹೋದೆ. ಆದ್ರೆ ಏಪ್ರಿಲಿಂದ ಎಂಟ್ರೀಸ್ ಪೆಂಡಿಂಗ್ ಅದ. ಏಪ್ರಿಲಿಂದ ಟಿಲ್ ಅಕ್ಟೋಬರ್ ಮಟನೂ ನಾನು ಎಂಟ್ರೀಸ್ ಮಾಡ್ಬೇಕು. ಇವಾಗ ಅಕ್ಟೋಬರ್ದು ಒಂದು 2 ದಿನ ಸ್ಟಾರ್ಟ್ ಆಗಿದ್ದು ಬಿಡ, ಡೈಲಿ ದಿನ ಅಕ್ಟೋಬರ್ ಅಂದರೆ ಸೆಪ್ಟೆಂಬರ್ ಮಟ ಎಂಟ್ರೀಸ್ ಅಂತೂ ಪಾಸ್ ಮಾಡ್ಬೇಕು. ನಾನು ಎಂಟ್ರೀಸ್ ಪಾಸ್ ಮಾಡ್ಬೇಕಂದ್ರೆ ಅಕ್ಟೋಬರ್ ಮಟನೂ ನಾನು ವಿಚಾರ ಮಾಡಿದೆ, ಅಕ್ಟೋಬರ್ ಮಟ ಎಂಟ್ರೀಸ್, ಸೆಪ್ಟೆಂಬರ್ ಮಟ ಎಂಟ್ರೀಸ್ ಅಂತೂ ಹಾಕೋಬೇಕಲ್ಲಪ್ಪ. ನಾನು ಮುಂದೆ ನಾನು ಡೈಲಿ ಹಾಕೊಂಡು ಹೋದ್ರೆ ಅಂತ ನಾನು ಅಂದ್ಕೊಂಡೆ. ಆದ್ರೆ ಎಷ್ಟೋ ಅಂದ್ರೆ ಎವ್ರಿ ಡೇ ಒಂದು 15 20-25 ಈ ಥರ ಟ್ರಾನ್ಸಾಕ್ಷನ್ಸ್ ಇದಾವೆ. ಇದೇನು ಬಂತಪ್ಪ ಇಷ್ಟು ಟ್ರಾನ್ಸಾಕ್ಷನ್ಸ್ ಅದಾವೆ, ಏಪ್ರಿಲಿಂದ ಮಾಡ್ಬೇಕು, ಇದೇನು ಬಾಳೆವು ಅಂತಂತ ನಾನು ದಿಕ್ಕತ್ತಪ್ತು ಇದೇನು ಈಗ ಬಂದುಬಿಟ್ಟು ನಾನು ವಾರ. ಸೊ ಎಕ್ಸ್ಪೀರಿಯನ್ಸ್ ಆಗಬೇಕು ಮತ್ತೇನು ಪಾಸಿಟಿವ್ ಥಿಂಕ್ ಮಾಡಿದೆ, ನಂಗೆ ಎಕ್ಸ್ಪೀರಿಯನ್ಸ್ ಆಗಿದ್ಬಿಡ, ಏನೋ ಒಂದು ಏಪ್ರಿಲ್ ಮಂತ್ ಒಳಗೆ ಏನಾದರೂ ರಾಂಗ್ ಮಾಡಿದ್ರು ನೆಕ್ಸ್ಟ್ ನಾನು ನೆಕ್ಸ್ಟ್ ಏಪ್ರಿಲ್ ಬಿಟ್ಟರೆ ಮೇ ಮತ್ತು ಜೂನ್ ಜುಲೈ ಒಳಗೆ ನಾನು ಏನು ಮಿಸ್ಟೇಕ್ಸ್ ಮಾಡಲಾರ್ದನ ನನ್ನ ಎಂಟ್ರೀಸ್ ಎಲ್ಲ ಪಾಸ್ ಮಾಡ್ಕೋಬೋದು. ಮತ್ತು ನಾನು ರೆಗ್ಯುಲರ್ ಆಗಿ ತೊಗೊಂಡು ನಾನೆಲ್ಲ ಚಲೋ ಪರ್ಫೆಕ್ಟ್ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟೆ. 1 year ಆಗೋ ಮಟ್ಟ ಇಲ್ಲಿರೋಣ, 1 year ಆದಮೇಲೆ ಬೇರೆ ಎಲ್ಲಾದರೂ ಜಂಪ್ ಆಗೋಣ ಅಂತ ಹೇಳಿ ಈ ಥರ ಅನ್ಕೊಂಡೆ. ಮತ್ತು ನಂದು 7:30 ಟೈಮಿಂಗ್ ಆಯಿತು ಅಲ್ಲೇ. ಸೊ ನಾನು ನಂದು ಇನ್ನು ಪಾರ್ಟ್ ಟೈಮ್ಗೆ ಹೋಗ್ತಿದ್ದೆ ಅಲ್ಲ, ಸೊ ಅದು ಟೈಮಿಂಗ್ 7:30 ಮೇಲೆ ಯಾರಿಗಾದ್ರು ಕಾಲ್ಸ್ ಮಾಡಿದ್ರೆ ಎಲ್ಲರೂ ರೆಸ್ಟ್ ಟೈಮ್. ನಾನು ಕಾಲ್ಸ್ ಮಾಡಿದೆ ಅಂದ್ರೆ ಅದು ಫೋಟೋಗ್ರಾಫಿದೆ. ನಾನು ಅವಾಗ ಹೋಗಿ ಕಾಲ್ ಮಾಡಿದೆ ಅಂದ್ರೆ ಅವ್ರು ಏನಂತಾರೆ ನನಗೆ, ಏನವ ಈಗಿನ ಟೈಮ್ ಇಟ್ಬಿಡ ಅಂತಾರೆ. ಆದ್ರೂ ನಾನು 1 week ಟ್ರೈ ಮಾಡಿದೆ. ಬಿಕಾಸ್ 7,000 ಇಲ್ಲಿ ಬರ್ತಿದ್ದೆ, 2,500 ಇಲ್ಲಿ ಬರ್ತಿದ್ದೆ. ಅರೌಂಡ್ ನಂಗೆ ಒಂದು 9,500 ನನ್ನ ಅರ್ನಿಂಗ್ ಐತಿ ಮಂತ್ಲಿ ಇನ್ಕಮ್ ಅಂತ ನಾನು ಈ ಥರ ಪ್ಲಾನ್ ಮಾಡ್ಕೊಂಡೆ. ಬಟ್ ಅದು 7:30 7:45 ಅಲ್ಲೇ ಆಗುತ್ತಿತ್ತು. ಮತ್ತು ರಿಟರ್ನ್ ಬರೋಕೆ ಆಗಂಗಿಲ್ಲ ಅಂತ ನಾನೇನು ಮಾಡಿದೆ, ನೋಡೋಣ ಬಿಡಂತ ನಾನು 1 day ಒಳಗೆ 3 months ಡೇಟಾ ಎಂಟ್ರಿ ಮಾಡಿಬಿಟ್ಟೆ. 1 day ಒಳಗೆ ನಾನು ಕಂಟಿನ್ಯೂ ರೆಸ್ಟ್ ತೊಗೊಂಡಿಲ್ಲ. ಊಟ ಒಂದು 10 ನಿಮಿಷ ಒಳಗೆ ಅವತ್ತು ಒಂದು 2 ಥರ ಪಲ್ಯ ಕೊಟ್ಟಿದ್ರೆ, 1 2 ಚಪಾತಿ ಕೊಟ್ಟಿದ್ರೆ, 2 ಚಪಾತಿ ನಾವು 1 ಚಪಾತಿ ತಿಂದೆ, ಅನ್ನ ಸಾರು ಪ್ಲಸ್ ಉಪ್ಪಿನಕಾಯಿ ಹಪ್ಪಳ ಡೈಲಿ ಇರ್ತಿತ್ತು. ಸೊ ನಾನು ಅಲ್ಲೇ ಏನು ಮಾಡಿದೆ, 1 day ಮುಗೀತು. ನಾನು 3 months ಡೇಟಾ ಎಂಟ್ರಿ ಮಾಡಿಬಿಟ್ಟೆ. ಆ ಸೀನಿಯರ್ ಚಲೋ ಎಂಟ್ರಿ ಮಾಡಿಯಲ್ಲ ಅಂತಂದ. ಆಮೇಲೆ ಏನಾಯ್ತು, ನೆಕ್ಸ್ಟ್ ಡೇ ಹೋಗೋದು. ನೆಕ್ಸ್ಟ್ ಡೇ ನಾನು ಇದು ಜಾಬ್ ಮುಗಿಸ್ಕೊಂಡೆ. ಇದೆಲ್ಲ 7:35 ಮನೆಗೆ ಬರೋ ಮಟ್ಟ ನಡ್ಕೊಂಡು ಬರೋದಿತ್ತು. ನಮ್ಮ ಮನೆಗೆ ನಿಯರ್ ಇರ್ತದೆ. ಸೊ ಅರೌಂಡ್ ನಾನು 8 ಗಂಟೆ ಒಳಗೆ ಮನೆಗೆ ಬಂದೆ. ಅವತ್ತು ನಾನು ಪಾರ್ಟ್ ಟೈಮ್ ಜಾಬಿಗೆ ಹೋಗಲಿಲ್ಲ. ಬಿಕಾಸ್ ಆಂಟಿ ನಾನು ಇವತ್ತು ಭಾಳ ಲೇಟ್ ಆಗಿದ್ರಿ, ನೋಡ್ತೀನಿ, ನಾನು ನಾಳೆ ಬಂದರೆ ಬರ್ತೀನಿ, ಟ್ರೈ ಮಾಡಿದ್ದು. ಅವ್ರು ಬಿಡಕ್ಕೆ ಹೋಗ್ಬೇಡ ಬಾ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ಏನಾಯ್ತು, ನೆಕ್ಸ್ಟ್ ಡೇ ಅದೇ ರೂಟೀನ್ ಪ್ರಕಾರ ನಾನು ಹೋದೆ. ಮತ್ತು 2 months ಡೇಟಾ ನಾನು ಎಂಟ್ರಿ ಮಾಡಿದೆ. 1 day 2 months ಡೇಟಾ ಎಂಟ್ರಿ ಮಾಡಿದೆ. ನಂಗೆ ಗೊತ್ತಿರೋ ಹೆಡ್ಸ್ ಎಲ್ಲ ಹಾಕೊಂತಿದ್ದೆ, ಗೊತ್ತಿಲ್ಲದ ಸಸ್ಪೆನ್ಸ್ನಾಗ ಹಾಕೊಂಡು ಹೋಗ್ಬಿಟ್ಟೆ. ಹೋಗಿ ಆಮೇಲೆ ಏನಾಯ್ತು, ಸೆಕೆಂಡ್ ಡೇಗೆ ಎಂಟ್ರಿ ಮಧ್ಯಾಹ್ನ ಮಟ್ಟ ಎಂಟ್ರೀಸ್ ಮಾಡಿದೆ. ಆಮೇಲೆ ಭಾಳ ತಲೆ ನೋವಾಗತ್ತೆ, ನಂಗೆ ಕಣ್ಣೆಲ್ಲ ಉಳಿಯಾಕತ್ವ, ಇದೇನು ಫಾಯ್ದ ಅಂತೇಳಿ ಅನ್ಕೊಂಡೆ. ಮತ್ತು ಊಟ ಮಾಡಿದೆ. ಮತ್ತು ಕೆಲಸ ಮಾಡ್ಕೊಂತಾನೆ 7:30 ಅಂದ್ರೆ ಬಿಟ್ಬಿಟ್ಟೆ ಅಲ್ಲಿ ಮನೆ. ಎರಡನೇ ದಿನಕ್ಕೆ ನಿನ್ನೆ ಮನೆ ನತ್ತೆ ನೋಡೋಣ 2ನೇ ದಿನಕ್ಕೆ. ಬಿಕಾಸ್ ಅದು ಸ್ಟೋರಿ ಭಾಳ ಹೊಲಸೈತಿ, ನನಗೆ ಹೇಳಕ್ಕೆ ಮನ್ಸು ಬರವಲ್ದೆ. ಆದರೂ ನಾನು ಹೇಳ್ತೇನೆ, ಬಿಕಾಸ್ ಯಾಕಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ರೀಸನ್ ಇದೆ ಅಂತ ಹೇಳ್ತೀನಿ. ಆಮೇಲೆ ಅಲ್ಲಿ ಹಂಗಾದ ಕೂಡಲೇ ಏನು ಮಾಡಿದೆ, ಇದೇನಪ್ಪ ಇದು ಉಪಯೋಗ ಇಲ್ಲ ಬಿಡ, ಇದು ಇಷ್ಟು ಟೈಮ್ ಆಗತ್ತೈತಿ, ನಾ ಪಾರ್ಟ್ ಟೈಮ್ ಹೋಗೋಕೆ ಅಂತ ಬೇಜಾರು ಮಗನ. ಮತ್ತು ಪಾರ್ಟ್ ಟೈಮ್ಗೂ 7:45 ಅಂದ್ರೆ ಅವ್ರು ಮನೆ ಆಗದೆ. ನಾನು 7:45 8:40 9 ಗಂಟೆ ಮಟ್ಟನೂ ಪಾರ್ಟ್ ಟೈಮ್ ಕೆಲಸ ಮಾಡಿದೆ. 1 day ಮುಗಿಸಿದೆ. ಅಯ್ಯೋ 9 ಗಂಟೆ ಮಟ್ಟ ಮಾಡೋದು ಅಂತಲ್ವ, ನಾನು ಇಷ್ಟು ಕಲಿತು 5 ಗಂಟೆ 6 ಗಂಟೆ ಮನೆಯಾಗ ಇರ್ತೇನೆ ಅಂದ್ರೆ 9 ಗಂಟೆ ಬಾಳೆ ಬರ್ತಂತ ನಾನು ಟೆನ್ಷನ್. ಮತ್ತು ಯಾವ ಸುಟ್ಟಿ ಇಲ್ಲ, ಬರೀ ಸಂಡೇ ಸುಟ್ಟಿ, ಹಬ್ಬ ಹುಣ್ಣಿಮೆ ಸುಟ್ಟಿ ಇಲ್ಲ, ಏನು ಕಲಿತು ಏನು ಉಪಯೋಗ ಐತಿ ಇಷ್ಟ ಹಿಂಗೆ ಅನ್ನಿಸ್ತು. ಆದರೂ ಹೋಗ್ಲಿ ಬಿಡ, ನನಗೆ ಎಕ್ಸ್ಪೀರಿಯನ್ಸ್ ಆಗೋ ಮಟ್ಟ, ಎಕ್ಸ್ಪೀರಿಯನ್ಸ್ ಆದಮೇಲೆ ಭಾಳ ಚಲೋ ಐತಿ ಅಂತ ಮತ್ತು ಹಿಂಗೆ ಪಾಸಿಟಿವ್ ಥಿಂಕ್ ಮಾಡಿ ಊಟ ಮಾಡಿ ರಾತ್ರಿ ಮಕ್ಕೊಂಡೆ. ಅವತ್ತು ಕೈಯೆಲ್ಲ ಹರಿಯಾತ್ಬಿಟ್ಟಾವ, ಕಂಟಿನ್ಯೂ ಕೆಲಸ ಮಾಡಬೇಕೇನಿ. ಮತ್ತು ನನಗೇನಾದ್ರು ಕಂಪ್ಲೀಟ್ ಜಲ್ದಿ ಮುಗಿಸಿ ಕೊಟ್ಟರೆ ನನಗೆ ಏನೋ ಒಂದು ಅಪ್ರಿಸಿಯೇಷನ್ ಸಿಗ್ತೈತೆ ಅನ್ನೋ ನನ್ನ ಮೈಂಡ್ ಸೆಟ್. ಕಂಪ್ಲೀಟ್ ಕೈಯೆಲ್ಲ ರಾತ್ರಿ ಎದ್ದು ಕುಂತ್ಬಿಟ್ಟೆ, ನಾ ಕೈ ಹರಿಯಾತಾವ ಅಂತೇಳಿ. ಮತ್ತು ಥರ್ಡ್ ಡೇಗೆ ನಾನು ನಸಿ ಬಿಟ್ಕೊಂಡು ಹೋದ್ನಿ 10 ಗಂಟೆ ಅಂದ್ರೆ ಆಫೀಸ್ದಾಗಿದ್ದೆ. ಅಲ್ಲಿ ರಾಘವೇಂದ್ರ ಮಠ ಇತ್ತು, ರಾಘವೇಂದ್ರ ಗುಡಿ ಇತ್ತು. ಅಲ್ಲಿ ರಾಘವೇಂದ್ರ ಗುಡಿಗೆ ನಮಸ್ಕಾರ ಮಾಡಿ ಬೈ ವಾಕೇಬಲ್ ಡಿಸ್ಟೆನ್ಸ್ ನಮ್ಮ ಮನೆಗದ. ಮೇ ಬಿ ನಮ್ಮ ಮನೆ ನಿಯರ್ ಇದ್ದವ್ರಿಗೆ ಏನಾದರೂ ಗೊತ್ತಾಗ್ಬೋದು ಯಾವ ಆಫೀಸ್ ಅಂತೇಳಿ. ಆದರೂ ನಾನು ಇದ್ರ ವಿಡಿಯೋ ಒಳಗೆ ನಾನು ಮೆನ್ಷನ್ ಮಾಡಿ ಹೇಳಲ್ಲ. ಗುಡಿಗೆ ಹೋದೆ, ನಮಸ್ಕಾರ ಮಾಡಿ ಕೈ ಮುಗಿದೆ. ಆಮೇಲೆ ಏನು ಮಾಡಿದೆ, ಟೈಮ್ ಇತ್ತಂತೇಳಿ ಗುಡಿಗೆ ಹೋಗಿದ್ದೆ. ಅವತ್ತು ಗುಡಿಗೆ ಹೋದೆ, ಆಫೀಸ್ಗೆ ಹೋದೆ. 12 ಗಂಟೆ ಮಟ್ಟ ಕೆಲಸ ಮಾಡಿದೆ. 11:30 ಒಂದು ಟೀ ಬರ್ತಿತ್ತು, ಟೀ ಕುಡಿದು 12:30 ಮಟ್ಟ ಹಿಂಗೆ ಕೆಲಸ ಮಾಡಿದೆ. ಅವ್ರು ಓನರ್ ಬಂದರು. ಅವತ್ತು ಓನರ್ ಬಂದು, ನೀವು ಜಾಯ್ನ್ ಯಾರು ಅವ್ರು ಕರ್ಕೊಂಡು ಬರ್ರಿ ಅಂದ್ರೆ ನಾನು ಹೋದೆ. ಏನೇನು ಹೆಸರು ಅಂತಂದ್ರೆ ಅವರು ಸೌಮ್ಯ ರೀ ಮೇಡಮ್ ಅಂತ. ಎಲ್ಲಿಂದ ಬರ್ತೀನಿ ನಾನು ಇದ್ರ ಕಡೆಯಿಂದ ಗಣೇಶ್ ಪೇಟ್ ಕಡೆಯಿಂದ ಬರ್ತೀನಿ. ಹೌದೇನಾ, ನಾಳಿಂದ ನೀನು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತೆ ನಿಮ್ಗೆ?
ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಮೇಡಮ್, ಇಲ್ಲೇ ಬಂದೆ ನಾ ಫ್ರೆಶರ್. ನಾನು ಕರ್ಕೊಂಡು ಬಂದವರು ಅವ್ರು ಬಾಜು ಇದ್ರು, ಅವ್ರಂದ್ರು ಚಲೋ ಕೆಲಸ ಮಾಡತ್ತಾರೆ, 1-2 ಡೇಸ್ ಚಲೋ ಮಾಡ್ಯಾರ, 3rd ಡೇ ಇವತ್ತು. ಹೌದೇನಾ? ಹಾಂ. ಆಮೇಲೆ ಸಂಜೆ ಮುಂದೆ ಬಂದು ಬೆಟ್ಟಾಗಿ ಹಿಂಗೆ ಅಂದ್ಬಿಟ್ರೆ ನಾನು ಇದೇನಪ್ಪ ಏನು ಮಾಡ್ತಾರೆ ಏನು ಅಂತೇಳಿ ಕನ್ನಡ ಫುಲ್ ನೀರು ತುಂಬಿಟ್ಟು ನಾನು ಸಂಜೆ ಮುಂದೆ ಬಂದು ಬೆಟ್ಟಾಗಂದ್ರೆ ಏನು ಮಾಡ್ತಾರೆ ಏನು ಅಂತೇಳಿ. ಅಲ್ಲಿ ಏನು ಸೀನ್ ಆಗಿತ್ತಂದ್ರೆ ಅವ್ರ ಹಳಕ್ಕೆ ಒಬ್ಬಕ್ಕೆ ಕೆಲಸ ಮಾಡೋಕ್ಕೆ ಬಿಟ್ಟಿದ್ಲಕ್ಕಿ. ಆಕೆ ಮದುವೆ ಆಗೈತೆ ಅಂತೇಳಿ, ಮದುವೆ ಏನು ಯಾರೈತೆ ಅಂತೇಳಿ ಆಕೆ ಮದುವೆ ಆಗಿ ರಿಟರ್ನ್ ಬಂದ್ಲಿ ಕೆಲಸಕ್ಕೆ. ಆಕೆ ಬಂದಾಳ ಅಂತ ಹೇಳಿ ನನಗೇನು ಮಾಡಿರೋರು, ನನಗೆ ಎಲ್ಲ ಕಂಪ್ಲೀಟ್ ಕಲಿಸಿ ಕೊಡ್ಬೇಕು. ಆ್ಯಸ್ ನಾನು ಫ್ರೆಶ್ ಅದ, ಆಕೆ ವಿತೌಟ್ ಟ್ರೈನಿಂಗ್ ಆಕೆ ಕೆಲಸ ಮುಗಿಸಿ ಕೊಡ್ತಾಳಲ್ಲ ಆಕೆ. ಸೊ ಈ ಥರ ಥಿಂಕ್ ಮಾಡಿರೋರು. ನಾನು ಆಕೆಗೆ ಆ್ಯಕ್ಚುಲಿ ಸ್ಯಾಲ್ರಿನೂ ಜಾಸ್ತಿ ಐತಿ, ಎಲ್ಲನೂ ಜಾಸ್ತಿ ಐತಿ, ಬಟ್ ಅವ್ರು ಕಲಿಸಿ ಕೊಡೋಕೆ ಟೈಮ್ ಹೋಗ್ತೈತಿ ಅಂತ ಈ ಥರ ಥಿಂಕ್ ಮಾಡಿದ್ರು. ಸಂಜೆ ಮುಂದೆ 7:30 ಆಗಿತ್ತು. ವೇಟ್ ಮಾಡಿರಿ ಸೌಮ್ಯ ಮೇಡಮ್ ಅಂತಂದ್ರೆ ಸರಿ ವೇಟ್ ಮಾಡಿದೆ. ಕೂತೆ ಏನಪ್ಪ ವೇಟ್ ಮಾಡಂದಾರೆ, ಏನು ಹೇಳ್ತಾರೆ, ಏನು ಬ್ಯಾಡ್ ಅಂದಂಗೆ ಎಲ್ಲೋ ಒಂದು ಕಡೆ ಸೆನ್ಸ್ ಹೊಡಿತಾ ಇತ್ತು. ಮೇ ಬಿ ನಂಗೆ ಬ್ಯಾಡ್ ಅನ್ನಕತ್ತಾರೋ ಏನೋ ಯಾರಾದರೂ ಬಂದಾರ ಏನೋ ಅಂದ್ರೆ ಅಲ್ಲಿ ಸೀನಿಯರ್ಸ್ ಎಲ್ಲ ಮಾತಾಡ್ತಿದ್ರು. ಸ್ವಲ್ಪ ನಾನು ಕೇಳಿಸ್ಕೊಟ್ಟಿದ್ದೆ. ಅದು ಹಿಂಗಾದಪ್ಪ ಏನಪ್ಪ ಏನಾಗಿದಾಗಲಿ ನೋಡೋಣ ಅಂತ ಹೇಳಿ. ಬಟ್ ಅದು ನಂಗೆ ದುಃಖ ತಡಕ್ಕಾಗಲಿಲ್ಲ. ಬಿಕಾಸ್ ಎಲ್ಲರ ಮುಂದೆ ನಾನು ಹೇಳ್ಬಿಟ್ಟೆ ನಂಗೆ ಜಾಬ್ ಸಿಕ್ಕಿತ್ತು ಅಂತೇಳಿ. ಜಾಬ್ ಸಿಕ್ಕಿತ್ತು ಅಂತ ಹೇಳಿ ಇದು ನೋಡುವ ಏನಾಗಂತೇಳಿ ನನಗೆ ಟೆನ್ಷನ್ ಆಗತೈತಿ. ಆಮೇಲೆ ಏನು ಮಾಡಿದೆ ನಾನು 7:45 ಅವ್ರು ಒಳಗೆ ಕರೆದು ನಂಗೆ ಅವ್ರು ಏನು ಹೇಳಿದ್ರು, ಸೌಮ್ಯ ನಾಳಿದ್ರೆ ಬರಾಕ್ ಹೋಗ್ಬೇಡ ನೀನು ಅಂತ ಡೈರೆಕ್ಟ್. ಹೆಂಗೆ ಫೀಲ್ ಆಗ್ಬಾರ್ದು ನಿಂಗೆ ಹೇಳ್ರಿ. ಕರೆಗೂ ಲಿಟ್ರಲಿ ಹೇಳ್ತೀನಿ, ಆ ಮೂಮೆಂಟ್ ಇಷ್ಟು ಖರಾಬ್ ಇತ್ತು ಅಂತ ಹೇಳ್ತೀನಿ ನಾನು. ಅವನು ಸೌಕಾರ್ದ 2 ಹೆಂಡತಿ ಆಗಿದ್ರಂತ. ಒಂದೇ ಹೆಂಡತಿ ಬಂದು ನನಗೆ ಹಿಂಗೆ ಹೇಳಿದ್ಲು. ನನಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಬೇಜಾರಾದ. ನಾಳಿಂದ ಬರಾಕ್ ಹೋಗ್ಬೇಡ, ನಿಂಗೆ ಫ್ರೆಶರ್ ಅದಿ, ನಿಂಗೆಲ್ಲ ಕಲ್ಸ್ಕೊಂಡು ಕುಂದಿರ್ಬೇಕು. ನಾನು ಅವ್ರು ರೆಫರ್ ಮಾಡಿದ್ರೆ ಬಂದೆ. ಈ ಫ್ರೆಶರ್ ಅದೇನು ಇಂಟರ್ವ್ಯೂ ಗೊತ್ತಾಗಿತ್ತಲ್ಲ ನಿಂಗೆ, ನೀ ಸೀನಿಯರ್ ಜೊತೆ ಡಿಸ್ಕಸ್ ಮಾಡಿ ನಂಗೆ ಅವಾಗ ರಿಜೆಕ್ಟ್ ಮಾಡಬೇಕಿತ್ತು. 3 ಡೇಸ್ ಆಸೆ ತೋರಿಸಿ 3 ಡೇಸ್ ನಂಗೆ ನನ್ನ ಕಡೆ ಕೆಲಸ ಮಾಡಿಸ್ಕೊಂಡು 3 ಡೇಸಿಂದ 10 ರೂಪಾಯಿ ನಂಗೆ ಏನು ಕೊಡ್ಲಾರ್ದೆ ನೀನು ನಾಳೆ ಅಂತ ಬರಾಕ್ ಹೋಗ್ಬೇಡ ಅಂತ ಸಡನ್ಲಿ ಹೇಳ್ತೀನಿ. ನಂಗೆ 3 ಡೇಸ್ ಆದರೂ ನಾನು 3 ಡೇಸ್ ಒಳಗೆ ನಾನು ಎಷ್ಟು ಕೆಲಸ ಮಾಡಿದ್ದೆ ಅಂದರೆ ಟಿಲ್ ನಾನು ಆಗಸ್ಟ್ ಸೆಪ್ಟೆಂಬರ್ ಸ್ಟೇಟ್ಮೆಂಟ್ ರೀಚ್ ಆಗಿ ಬಂದಿದ್ದೆ. ಸೆಪ್ಟೆಂಬರ್ ಸ್ಟೇಟ್ಮೆಂಟ್ ಮೇ ಬಿ ಸೆಪ್ಟೆಂಬರ್ ಮಂತಿಗೆ ನಾನು ಹೋಗೋದಿತ್ತು. ಯಾಕಂದ್ರೆ 3rd ಡೇ ನಾನು ಬೆಳಗ್ಗೆ ಹಿಂಗೆ ಕರೆದು ಹಿಂಗೆ ಮೂಡ್ ಆಫ್ ಮಾಡಿಬಿಟ್ಟಿದ್ರಲ್ಲ, ನಾನು ಕೆಲಸನ ಓಡಾಕತ್ತಿದ್ದಿಲ್ಲ. ಸೊ ನನಗೆ ನಿಯರ್ ಇದ್ದೆ ನಾನು ಸೆಪ್ಟೆಂಬರ್ಗೆ. ಇದೇನು ಬಂತಪ್ಪ ಅಂತೇಳಿ ನಾನು ಏನು ಮಾಡಿದೆ, ಅವಳಿಗೆ ಒಂದು ಕಣ್ಣು ಫುಲ್ ನೀರು ಬಂದಾಗ ಅವ್ರು ಹೇಳಿದೆ, ಇಲ್ಲ ಸಾರಿ ಸೌಮ್ಯ ಅವ್ರು ಹಿಂಗೆ ಹೇಳ್ಬಿಟ್ರ ಅಂತ. ಅವರು ಹಿಂಗೆ ಅಂದ್ಬಿಟ್ರೆ ಈಗೇನು ಮಾಡಕ್ಕೆ ಬರಲ್ಲಪ್ಪ ನೋಡೋಣ ಅಂತ. ಸೊ ಫುಲ್ ಕಣ್ಣೊಳಗೆ ನೀರು ಬಂದು ಅಲ್ಲಿಂದ ಅಳ್ಕೊಂತ ನನ್ನ ಮನೆಗೆ ಹೋಗೋದು ಬಿಟ್ಟು ನಾ ಬೇರೆ ಯಾವ್ದು ದಾರಿಗೆ ಹೋಗ್ಬಿಟ್ಟಿದ್ದೀನಿ. ಇವತ್ತು ನೆನ್ಕೊಂಡ್ರೆ ನನಗೂ ಬರೋದಿದ್ವಿ. ಬಟ್ ಆ ದಿನ ಏನಿತ್ತಲ್ಲ ಇಷ್ಟು ವರ್ಸ್ಟ್ ಹೇಳ್ತೇನೆ ನಾನು, ಅಷ್ಟು ವರ್ಸ್ಟ್ ಇತ್ತು. ಹಂಗಾದ್ಮೇಲೆ ನಂಗೆ ಭಾಳ ಬೇಜಾರಾದ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ, ಫುಲ್ ಡೇ ವಿಚಾರ ಯಾಕೆ ನಮ್ಮ ಮನೆಯೊಳಗೆ ನಾನು ಅಕ್ಕ ಹೋಗ್ಬಿಟ್ಟೇನೆ ಯಾವ್ದಾರು ರೂಟಿಗೆ. ನಮ್ಮ ಮಮ್ಮಿ ಫೋನ್ ಹಚ್ಚಾರ, ಯಾಕೆ ಇವತ್ತು ಇನ್ನೂ ಬಂದಿಲ್ಲ ನೀನು ಅಂತೇಳಿ. ಫೋನ್ ಹಚ್ಚಿದ್ರು ಮಮ್ಮಿ 7:30 ನಂಗೆ ಹೊರಗೆ ಬಂದ್ಕೊಳ್ಳಿ, ಯಾಕೆ ಫೋನ್ ಹಚ್ಚಿಲ್ಲ ಇವತ್ತು, ಇನ್ನೂ ಎಲ್ಲದಿ ನೀನು ಅಂತಂದ್ಕೊಳ್ಳೆ. ಇಲ್ಲ ಬರಾತಿ ಮನೆಗೆ ಅಂತೇಳಿ ನಮ್ಮ ಮಮ್ಮಿ ಫೋನ್ ಹಚ್ಚಿದಾಗ ನಂಗೆ ಮನೆ ದಾರಿ ಗೊತ್ತಾಗಿದ್ದಿಲ್ಲ. ನಾನು ಯಾವ ದಾರಿ ಹೊಂಟಿದ್ದೆ ನನಗೆ ಗೊತ್ತಿಲ್ಲ. ಹಂಗೆ ದಾರಿ ಹೊಂಟಿದ್ದೆ. ನಮ್ಮ ಮಮ್ಮಿ ಯಾಕೆ ಏನು ಸಪ್ಪಾಗಿದೆ ಹಂಗೇನಿಲ್ಲ ಅಂತೇಳಿ ಸುಮ್ಮನೆ ಮನೆಗೆ ಹೋದ್ಮೇಲೆ ಸುಮ್ಮನೆ ಸಪ್ಪಾಗ ಇದ್ದೆ. ಯಾಕೆ ಏನಾಯ್ತು ನಿಂಗೆ ಅಂತ ಕೇಳಿದೆ. ದಿನ ಬಂದು ಹಾಳು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಿದ್ದೆ. 2 ದಿನ ಹೇಳಿದ್ದೆ. ಇವತ್ತೇನಾದ್ರು ಊಟ ಏನು ಕೊಟ್ಟಿರತ್ತೆ ನಮ್ಮ ಮನೆ ಹಿಂಗೆ ಹೇಳತ್ತೆ. ನನಗೂ ಫುಲ್ ಮೂಡ್ ಅಪ್ಸೆಟ್ ಆಗ್ಬಿಟ್ಟೈತಿ. ಏನಪ್ಪ ಹೆಂಗೆ ಹೇಳೋದು ಇದನ್ನು. ನಾಳೆ ಮುಂಜಾನೆ ಕೆಲಸಕ್ಕೆ ಹೋಗಬೇಕಲ್ಲ, ಹೆಂಗೆ ಹೇಳ್ತಿ ಕೆಲಸಕ್ಕೆ ಹೋಗಬೇಕು. ನಾಳೆ ಹೋಗಲಿಲ್ಲ ಅಂದರೆ ಯಾಕೆ 3 ದಿನ ಹೋಗಿ ಬಿಟ್ಬಿಟ್ಟು ಯಾರೇ ಸುಟಿ ಮಾಡಾಕತ್ತಿ ಅಂತಂದಾರೆ. ಇದೇನು ಬಂತಪ್ಪ ದೇವ್ರೆ ಅಂತೇಳಿ ಸುಮ್ಮನೆ ಭಾಳ ಬೇಜಾರಾಗ್ತದೆ. ಭಾಳ ಅಂದ್ರೆ ಭಾಳ ಕೆಟ್ಟ ಬೇಜಾರು ಅನ್ನಿಸ್ತಾ. ನಮ್ಮ ಮಮ್ಮಿ ಏನಂದ್ರೆ ಇಲ್ಲ ನೀನು ಇದು ಏನದ ಇಲ್ಲ ನಮ್ಮ ಮಮ್ಮಿಗೆ ಹೇಳಿದೆ. ಮತ್ತು ಎಂಡ್ ಆಫ್ ದ ಡೇ ನಾನು ಹೇಳಬೇಕಲ್ಲ ಅವತ್ತಿನ ದಿನ ಹೇಳಬೇಕು. ಬಿಕಾಸ್ ನಾಳೆ ಬೆಳಗ್ಗೆ ಮೇಲೆ ನಮ್ಮ ಕೆಲಸಕ್ಕೆ ಹೋಗಿಲ್ಲ ಅಂದರೆ ನಮ್ಮ ಮಮ್ಮಿ ನನಗೆ ಇದನ್ನು ಮಾಡ್ತಾರೆ. ನಾನು ಹೇಳಿದೆ ಇಲ್ಲ ಮಮ್ಮಿ ಹಿಂಗೆ ಬೇಡ ಅಂತ ಹೇಳಾರವ್ರು. ಹಿಂಗೆ ಅವ್ರಿಗೇನೋ ಬೇರೆ ಸೀನಿಯರ್ ಏನೋ ಬಂದಾರಂತ ಅವ್ರದ್ದು ಮೊದಲು ಹಳೆ ಎಂಪ್ಲಾಯಿ. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಐತಿ. ಸೊ ಅದಕ್ಕಂತೇಳಿ ಅವ್ರಿಗೆ ಹಿಂಗೆ ಯಾರು ಕೆಲಸ ಕೊಟ್ಟ ಮಮ್ಮಿ ಹೇಳ್ತಾರೆ ಹಸೆ ತಡಿ ಅಂತ ಮಮ್ಮಿ ಇದ್ದವ್ರು. ಯಾರಿಗೂ ಏನು ಹೇಳೋಕ್ಕೋಗ್ಬಿಡ, ಹೋಗಿ ಬಿಟ್ಬಿಡ ಅಂತ ನಾವು ಸುಮ್ಮನೆ ಆಗ್ಬಿಟ್ಟು. ನಮ್ಗೆ ಯಾಕೆ ಬೇಕು ಸುಮ್ಮನೆ ಅವ್ರು ಮಾಡಿರೋದು ಅವರು ಉಂಟಾರ ಸುಮ್ಮನೆ ಯಾಕೆ ನಾ ಏನು ಅನ್ನೋಕ್ಕೋಲ್ಲ ಸುಮ್ಮನೆ ಬಂದುಬಿಟ್ಟೆ. ನೆಕ್ಸ್ಟ್ ಡೇ ಮತ್ತೆ ರಿಟರ್ನ್ ಪಾರ್ಟ್ ಟೈಮ್ ಜಾಬಿಗೆ ಹೆಂಗೆ ಹೋಗ್ಬೇಕು. ಯೂಶಲಿ ಈವ್ನಿಂಗ್ 6 o'clock ಹೋಗ್ತಿದ್ದೆ, 7:30 ಹಂಗೆ ಬರ್ತಿದ್ದೆ. ಹಂಗೆ ಹೋದೆ. ಆ ಆಂಟಿಗೆ ಕೇಳಿದೆ ಯಾಕೆ ಜಾಬ್ ಬಿಟ್ಟು ಇಲ್ಲ ಅಂಟಿ ಅಲ್ಲಿ ಕೆಲಸ ಭಾಳ ಹೆವಿ ಆಗುತ್ತೆ ಅಂತ ಸುಳ್ಳು ಹೇಳಿ ಅಂದೆ ಅವ್ರಿಗೆ. ಆಯ್ತಂತ ಮತ್ತೆ 1 ವೀಕ್ ನಾ ಮನೆ ಒಳಗೆ ಕುಂತೆ. ಡಿಗ್ರಿ ಆಗಿ 1 ವೀಕಿಗೆ ಈ ಸ್ಟೋರಿ ಆಗುತ್ತೆ. ಆಮೇಲೆ 3 ದಿನ ಕೆಲಸ ಮಾಡಿದೆ, ಮತ್ತೆ 1 ವೀಕ್ ಕುಂತೆ. ನಮ್ಮ ಫ್ರೆಂಡ್ಸ್ ಇನ್ನೂ ಜಾಬ್ ಸರ್ಚ್ ಮಾಡ್ತಾರೆ, ನಾನು ಒಂದು ಕೆಲಸ ಮಾಡಿಬಿಟ್ಬಿಟ್ಟೆ. ಏನು ಪರಿಸ್ಥಿತಿ ಅಂತ ಹೇಳಿದ್ರು, ಭಾಳ ಖರಾಬಿತ್ತು. ಆಮೇಲೆ 1 ವೀಕ್ ಆದಮೇಲೆ ನಮ್ಮ ಸೀನಿಯರಿಂದ ಒಬ್ಬರು ಪರಿಚಯ ಇದ್ರು. ಆಕೆ ಅಕ್ಕ ಹೆಸರು ನಾನು ಹೋಗಿಲ್ಲ. ಆ್ಯಕ್ಚುಲಿ ಆಕಿನೂ ಚಲೋ ಮಾಡಿದ್ದು ಅನಿಸ್ತೈತಿ. ಆಕಿಗೆ ನಾನು ಕಾಲ್ ಮಾಡಿದೆ, ಅಕ್ಕ ನಾನು ಹಿಂಗೆ ಜಾಬ್ ನೋಡತ್ತೀನಿ, ಎಲ್ಲಾದ್ರೂ ನಂಗೆ ಜಾಬ್ ಇದ್ರೆ ನೋಡು ಅಂತ ಹೇಳಿ. ಆಕೆ ಏನಂದ್ಲು ಸರಿ ನಾನು ನೋಡಿ ಹೇಳ್ತೀನಿ ಈಗ ಅಂತಂದ್ರೆ. ನೋಡಿ ಹೇಳ್ತೀನಿ ಅಂತ ಅವತ್ತೇನು ಕಾಲ್ ಮಾಡಿದ್ದೆ ನಾನು. ಅವತ್ತು ಮಧ್ಯಾಹ್ನ ಬೆಳಗ್ಗೆ ಕಾಲ್ ಮಾಡಿದ್ದೀನಿ, ಮಧ್ಯಾಹ್ನ ಫೋನ್ ಹಚ್ಚಾಕಿ ಸೌಮ್ಯ ಒಂದು ಇಂಟರ್ವ್ಯೂ ಐತಿ ಹೋಗೋದು ಹೇಳಾಗ್ತೇನೆ ಇಲ್ಲೇ ನಿಯರ್ ಟು ದೇಶಪಾಂಡೆ ನಗರ್ ಈ ಥರ ಅಂತ ಹೇಳಿದ್ದು. ಹಾಂ ಸರಿ ಅಂತೇಳಿ ನಾನು ಏನು ಮಾಡಿದೆ, ಹೋದೆ ಇಂಟರ್ವ್ಯೂಗೆ. ಹೋದ ಕೂಡಲೇ ಅಲ್ಲೇನಾದ ಇಂಟರ್ವ್ಯೂ ಕೊಟ್ಟೆ. ಅವರ ಇಂಟರ್ವ್ಯೂ ಕೊಟ್ಟ ಕೂಡಲೇ ಮಧ್ಯಾಹ್ನ 1 ಗಂಟೆ 1:30 ಹಂಗೆ ಫೋನ್ ಹಚ್ಚಾಕಿ. ನಾನು 2:30 ಈಗ ಹೋಗ್ಬಿಡೋದಕ್ಕೆ ನಾನು ರೆಡಿ ಆದಕ್ಕಿನೂ ಹೋಗಿಬಿಟ್ಟೆ. ಹೋಗಿ ನನಗೆ ಆ್ಯಕ್ಚುಲಿ ನಂಗೆ ದೇಶಪಾಂಡೆ ನಗರ ಅಲ್ಲೆಲ್ಲ ಅಡ್ಡಾಡಿ ನನಗೇನು ಗೊತ್ತೇ ಇದ್ದಿಲ್ಲ. ಮೊದಲು ನಾವೆಲ್ಲೂ ಅಡ್ಡಾಡ್ತಿದ್ದೇನೆ. ಬಸ್ಸಿಗೆ ಹೋಗ್ಬೇಕು ಹೆಂಗಂದ್ರೆ ನಮ್ಮ ಫ್ರೆಂಡ್ಸಿಗೆಲ್ಲ ಕೇಳಿದೆ. ಅಲ್ಲೇ ಸ್ವಲ್ಪ ಜನ ಸ್ಕೂಲಿಂದ ಅವ್ರಿಗೆ ಕೇಳಿದೆ ನಾ ಯಾವ ಬಸ್ ಹತ್ತಿ ಹೆಂಗೆ ಹೋಗ್ಬೇಕಂತೇಳಿ. ಅವರೆಲ್ಲ ಹೇಳಿದ್ರು ನಂಗೆ 12 ರೂಪಾಯಿನ ಬಸ್ ಚಾರ್ಜ್ ಇತ್ತು. ಅವಾಗ ಹೋದೆ. ಅವರು ನನಗೆ ಜಸ್ಟ್ ನನಗೆ ಒಂದು ಸೇಲ್ ಬಿಲ್ ಪರ್ಚೇಸ್ ಬಿಲ್ ಕೊಟ್ಟರು. ಸೇಲ್ ಬಿಲ್ ಯಾವ್ದು ಪರ್ಚೇಸ್ ಬಿಲ್ ಯಾವುದಿದ್ರೊಳಗೆ ಅಂತ ನಾನು ಕೇಳಿದ್ರು ಇಂಟರ್ವ್ಯೂ ಒಳಗೆ. ನಾನು ಹೇಳಿದೆ ಇದು ಸೇಲ್ ಬಿಲ್ ಪರ್ಚೇಸ್ ಬಿಲ್. ಆಮೇಲೆ ಸ್ವಲ್ಪ ಜರ್ನಲ್ ಎಂಟ್ರಿ ಪಾಸ್ ಮಾಡಿ ಅಂತ ಹೇಳಿದ್ರು. ಜರ್ನಲ್ ಎಂಟ್ರಿ ಪಾಸ್ ಮಾಡಿದೆ ನಾನು. ಆಮೇಲೆ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಎಷ್ಟೈತೆ ಅಂತ ಕೇಳಿದ್ರು. ನಾವು ಒಂದು ಸುಳ್ಳು ಹೇಳ್ಬಿಟ್ಟಿದ್ದೆ. ನಾನು 3 ಡೇಸ್ ಎಕ್ಸ್ಪೀರಿಯನ್ಸ್ 3 ಮಂತ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟೆ ಅವ್ರ ಮುಂದೆ. ನಾನು 3 ಡೇಸ್ ಅಂತ ಹೇಳಬೇಕಲ್ಲ. ನನಗೆ ಹಿಂಗೆ ಆತನ ಹೇಳಿದೆ ಅಂದರೆ ಯೋಕಿದೇನೋ ಫಾಲ್ಟ್
ಜನ ಹೆಂಗದಾರ ಅಂದ್ರೆ ಇವಾಗ ನಂಗೆ ನಾಳೆ ಬಿಟ್ಟು ಬಂದಿನಂದ್ರೆ ಅವ್ರ ಫಾಲ್ಟ್ಕಿನ ನಂದೇನೋ ಫಾಲ್ಟ್ ಐತಿ ಅಂತ ಥಿಂಕ್ ಮಾಡೋರು ಭಾಳ ಜನ ಅದ ಇವಾಗ. ಸೊ ಅವ್ರು ಏನು ತಿಳ್ಕೊತಾರೆ, ಈಗಿದ ಏನೋ ಫಾಲ್ಟ್ ಐತಿ, ಮೇ ಬಿ ಕೆಲಸ ಮಾಡಲ್ಲ, ಹಂಗೆ ಕುಂತು ಟೈಮ್ ಪಾಸ್ ಮಾಡಿ ಹೊಕ್ಕಳೇನ ಹಿಂಗೆ ಥಿಂಕ್ ಮಾಡ್ತಾರೆ. ಅದಕ್ಕೆ ನಾನೇನಂದೆ, ಇದು ನನಗೆ ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ, ನಂಗೆ ಪ್ಲಸ್ ಪಾಯಿಂಟ್ ಆಗಲ್ಲ, ಮೈನಸ್ ಆಗ್ತೈತಿದೆ, ನಾನು ಹೇಳಬಾರ್ದಿದ್ದು ಅಂತ ನಾನೇನು ಮಾಡಿದೆ. ಏನು ಮಾಡಿದೆ ಅಂತ ಹೇಳಿದ್ರೆ 3 months ಎಕ್ಸ್ಪೀರಿಯನ್ಸ್ ಐತೆ ಅಂತ ಹೇಳಿದೆ. ನಮ್ಮ ಸೀನಿಯರ್ ಅವರು ನನ್ನ ವಿಡಿಯೋ ನೋಡ್ತಾರೆ, ಅವ್ರು ಏನು ಅನ್ಕೋತಾರೆ, ಅವ್ರಿಗೆ ಆಲ್ರೆಡಿ ಹೇಳ್ಬಿಟ್ಟೆ ನಾನು ರಿಯಾಲಿಟಿ. ಆಮೇಲೆ ಯಾಕಂದ್ರೆ ಅವ್ರು ನಂಗೆ ಇನ್ನೂ ಕಾಂಟ್ಯಾಕ್ಟ್ ಅದಾರ, ಅವ್ರು ಹೇಳ್ಬಿಟ್ಟಿದ್ದಾರೆ ಸರ್ ನಾನು ಸುಳ್ಳು ಹೇಳೇನ್ರಿ ನಿಮ್ಗೆ ಮುಂದೆ, ಯಾಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ಚಲೋನೇ ಐತಲ್ಲ, ನನ್ನ ಪರ್ಫಾರ್ಮೆನ್ಸ್ ಏನು ಚಲೋ ಇಲ್ಲ ಅಂತ. 3 months ಎಕ್ಸ್ಪೀರಿಯನ್ಸ್, 3 days ಎಕ್ಸ್ಪೀರಿಯನ್ಸ್, ನಾನು 3 months ಅಂತ ಹೇಳಿದೆ ಸುಳ್ಳು ಅಂತ. ಬಟ್ ಯಾರು ಇದನ್ನು ಟ್ರೈ ಮಾಡಬೇಡ್ರಿ, ನಂದು ಬಂಡ ಧೈರ್ಯದಿಂದ ನಾನು ಟ್ರೈ ಮಾಡೀನಿ. ಬಿಕಾಸ್ ಯಾಕಂದ್ರೆ ಮೊದಲು ಹಂಗಿತ್ತ ಬಿಲೀವ್ ಮಾಡ್ತಿದ್ರು, ಬಟ್ ಇವಾಗಿನ ಕಾಲದೊಳಗೆ ಯಾರು ಬಿಲೀವ್ ಮಾಡಲ್ಲ. ನಾನು ಸುಳ್ಳು ಹೇಳ ಅಂತಾನೆ ಹೇಳತ್ತಿಲ್ಲ ನಿಮ್ಗೆ, ಬಿಕಾಸ್ ನಿಮ್ಮ ಮೇಲೆ ನಿಮ್ಮ ಎಬಿಲಿಟಿ ಇರಬೇಕು ಅಂದಾಗ್ಲೇನೆ ಅದು ಹೇಳ್ಬೇಕು ನೀವು. ನನ್ನ ಎಬಿಲಿಟಿ ನಂಗೆ ಗೊತ್ತಿತ್ತು, ಬಿಕಾಸ್ ನಾನು ಮಾಡ್ತೀನಿ ಅನ್ನೋ ನನ್ನ ಕೆಪಾಸಿಟಿ ಇತ್ತು, ಅದಕ್ಕೆ ನಾನು ಹೇಳಿದೆ. ಬಿಕಾಸ್ ನಮ್ಗೆ ಟ್ಯಾಲಿ ಕೋರ್ಸ್ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ರು. ನಾವು ಎಲ್ಲಿ ಹೋದ್ರೂ ನಂದು ಯಾವುದೂ ಇಂಟರ್ವ್ಯೂ ರಿಜೆಕ್ಟ್ ಆಗಿಲ್ಲ, ನಾನಾಗಲೇ ಕಂಪ್ನಿ ರಿಜೆಕ್ಟ್ ಮಾಡಿ ಬಂದೀನಿ. ಅದಕ್ಕೆ ನಮ್ಮ ಮೇಲೆ ನಮ್ಮ ಬಿಲೀವ್ ಇರ್ಬೇಕು, ಅಂದಾಗ ಈ ಥರ ಟ್ರೈ ಮಾಡಿರಿ. ಅದರ್ವೈಸ್ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ನೋಡಿದ್ರೆ. ಇದರಿಂದ ಒಳ್ಳೆ ಪಾಠ ತಗೋರಿ, ಕೆಟ್ಟ ಪಾಠ ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ಒಳಗೆ ನಾನು ಹೇಳ್ತೀನಿ. ಅದೇನಂತ 6 months 3 months ಎಕ್ಸ್ಪೀರಿಯನ್ಸ್ ಹೇಳಿದೆ. ಅವರು ಆಯ್ತು ರೀ ಇವತ್ತಿಂದ ಬಂದುಬಿಡ್ರಿ ಅಂದ್ರೆ, ಅವ್ರು ಮಧ್ಯಾಹ್ನದಿಂದ ಚಾಲು ಮಾಡಿ ಕೆಲಸ ಅಂತಂದ್ರೆ. ನಾನು ಇಲ್ರಿ ನಮ್ಮ ಮನ್ಯಾಗ ಏನು ಹೇಳಿ ಬಂದಿಲ್ಲ, ನನ್ನ ಮಮ್ಮಿ ಪಪ್ಪ ಕೇಳ್ಬೇಕ್ರಿ ಈ ಲೊಕೇಶನ್ ಅಂತ ಹೇಳಿದ್ರು. ಈಗ ಫೋನ್ ಹಚ್ಬಿಡ್ರಲ್ಲ ಅಂತಂತಾರೆ ಅವರು. ನಾನು ಇಲ್ರಿ ನಮ್ಮ ಮಮ್ಮಿ ಪಪ್ಪ, ನಮ್ಮ ಮನೆಗೆ ಹೋಗಿ ಮಾತಾಡ್ತೀನಿ ನಮ್ಮ ಮಮ್ಮಿ ಪಪ್ಪಾಗ. ಆಮೇಲೆ ಮತ್ತು ಸ್ಯಾಲ್ರಿ ಎಷ್ಟು ಕೊಡ್ತೀರಿ ನೀವು? ನನಗೆ ಸ್ಯಾಲ್ರಿ ಚಿಂತಿ, ಅವ್ರಿಗೆ ಅವ್ರು ಚಿಂತಿ, ನನಗೆ ನನ್ನ ಸ್ಯಾಲ್ರಿ ಚಿಂತಿ. ಸ್ಯಾಲ್ರಿ ಎಷ್ಟು ಕೊಡ್ತೀರಿ ನೀವು ಅಂತ ಕೇಳಿದೆ. ನಾನು ಕೊಡ್ತೀನಿ ತಗೋರಿ, ನೀವು ಕೆಲಸ ಮಾಡ್ತೀರಿ ಅದ್ರ ಮೇಲೆ ಕೊಡ್ತೀನಿ ನಾನು ಅಂದ್ಬಿಟ್ಟು. ಅಯ್ಯೋ ನಾ ಕೆಲಸ ಮಾಡೋದ್ರ ಮೇಲೆ ಕೊಡ್ತಾರೆ ಇವರು, ನಾನು ಚಲೋ ಕೆಲಸ ಮಾಡಬೇಕು ಆಯ್ತಂತ ನಾನು ಏನು ಮಾಡಿದೆ, ನಾನು ಚಲೋನ ಮಾಡ್ತೀನಿ, ನಂಗೆ ಆಯ್ತದ ಎಬಿಲಿಟಿ ಅಂತ ನಾನು ಏನು ಮಾಡಿದೆ, ಆಯ್ತಂತ ಮೈಂಡ್ಸೆಟ್ ಮಾಡ್ಕೊಂಡು ಹೋದೆ. ಅದಕ್ಕೆ ಹ್ಞೂ ಅಂದೆ, ನಾನು ನಿಮ್ಮ ನನ್ನ ಕೆಲಸ ನೋಡಿ ನಾನು ಕೊಡ್ರಿ ಅಂತ ಹೇಳಿ. ಆಮೇಲೆ ಏನಂತ ರಿಟರ್ನ್ ಅವರು ನನಗೆ ಮಧ್ಯಾಹ್ನ ಈಗ ಮಾಡಿಬಿಟ್ರಿ, ನಾವು ಊಟ ಡಬ್ಬಿ ತೊಗೊಂಬಂದಿಲ್ರಿ ಅಂತ. ಈ ಡಬ್ಬಿ ನಾನು ನಿಮಗೆ ಇಂದ ತರಿಸ್ಕೊಡ್ತೀನಿ ಅಂತ. ಇಲ್ರಿ ನಮಗೆಲ್ಲ ಹೊರಗೆಲ್ಲ ತಿಂದು ಊಟ ಇಲ್ರಿ, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳಿ ನಾಳೆ ಅಂತ ಬರ್ತೀನಿ ರೀ, ನಾಳೆ ನಿಮ್ಗೆ ಏನೇನೋ ಸಂಜೆ ಮಟ್ಟ ಫೋನ್ ಹಚ್ತೀನಿ, ನಂಬರ್ ಕೊಡ್ರಿ ಅಂತ. ಹಾಳ್ಯಾಗ ನಂಬರ್ ಬರ್ಕೊಂಡು ಕರೆನ್ಸಿ ಇದ್ದಿಲ್ಲ ಫೋನ್ಯಾಗ, ಶೋರಾಗಿ ಹೇಳ್ತೇನೆ ನೋಡಿ, ಕರೆನ್ಸಿ ಇದ್ದಿದ್ದಿಲ್ಲ, ಸಿಮ್ ಬಂದಾಗಿತ್ತು. ಫೋನ್ ನಂಬರ್ ಬರ್ಕೊಂಡೆ ಬಂದೆ. ಬಂದು ಕೂಡ ಏನಾದ್ರಿ ಫೋನ್ ನಂಬರ್ ಬರ್ಕೊಂಡು ಬಂದು ಮನೆಗೆ ಬಂದೆ. ನಮ್ಮ ಮಮ್ಮಿ ಪಪ್ಪ ಹೇಳಿದೆ ಹಿಂಗೆಲ್ಲ ಕೆಲಸ ಸಿಕ್ಕಿದೆ ಅಂತ. ನಮ್ಮ ಮಮ್ಮಿ ಪಪ್ಪ ಹೇಳಿದೆ. ನಾನು ಫಸ್ಟ್ ಅಕ್ಕ ನಂಗೆ ಏನು ರೆಫರ್ ಮಾಡಿದ್ರಲ್ಲ, ಬಸ್ ಸ್ಟಾಪ್ ಹೋಗಿ ಫೋನ್ ಹಚ್ಚಿದೆ ಅವಾಗ, ಅಕ್ಕ ನಾನು ಸೆಲೆಕ್ಟ್ ಆಗಿದ್ದೀನಿ. ಅವ್ರು ಏನಂದ್ರೆ ಬರ್ತಾರೆ ನನಗೆ, ಆ ಅಕ್ಕ ಇಲ್ಲ ನೀನು ಸೆಲೆಕ್ಟ್ ಆಗಿಲ್ಲ, ಹಂಗಂದ್ರೆ 2 months ಸ್ಯಾಲ್ರಿ ನಂಗೆ 50% ಕೊಡ್ಬೇಕು ನೀನು ಅಂತ. ಏನು ಮಾಡ್ತೀರಿ ನೀವು? ಇಂಟರ್ವ್ಯೂ ಸೆಲೆಕ್ಟ್ ಆತ, ನಸೀಬ್ ಎಂತಾದೈತೆ ನೋಡ್ರಿ ನಂದು. ಇಂಟರ್ವ್ಯೂ ಸೆಲೆಕ್ಟ್ ಆತ, ಇವತ್ತಿಂದ ಬರ್ತೀರಿ ಅಂದ್ರೆ ನಾಳೆ ಆಕೆ 2 months ಸ್ಯಾಲ್ರಿ 50% ಕೊಟ್ಟ, ನಾ ಎಲ್ಲಿ ಹೋಗಲಿ? ಅವ್ರು ನೋಡ್ತಾರೆ ಸ್ಯಾಲ್ರಿ ನಂದು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಕೊಡ್ತೇನೆ ಅಂತಂದ್ರೆ. ಸ್ಯಾಲ್ರಿ ಅದರ್ವೈಸ್ ಅವ್ರು ಫಿಕ್ಸ್ ಮಾಡಿದ್ರೆ 7,000 ನಿನ್ನ ಸ್ಯಾಲ್ರಿ, 8,000 ನಿನ್ನ ಸ್ಯಾಲ್ರಿ, 10,000 ನಿನ್ನ ಸ್ಯಾಲ್ರಿ ಅಂತ ಒಂದು ಗ್ರಾಫ್ ನಂಗೆ ಹೇಳ್ಬಿಟ್ಟಿದ್ರೆ ನಾನು ಅಫ್ಕೋರ್ಸ್ ಆಕೆ ಹೇಳ್ತಿದ್ದೆ ಹೋಲಿ ಬಿಡ 50%, 1 month ಆದ್ರೆ ಕೊಡ್ಬೋದು, 2 months ಕೊಡೋದು ಹೇಳಿದ್ರು. ಈಗ ವರ್ಕ್ ಆಗಂಗಿಲ್ಲ ಬೇಡ ಅಂತ ನಾನಿದ್ದೆ. ಅವಾಗ ಭಾಳ ಬೇಜಾರತ್ತ, ಇರ್ಲಿ ತಗೋಕ ಈ ಜಾಬ್ ಬೇಡ ನಂಗೆ, ನಾನು ಎಲ್ಲಾದರೂ ನೋಡ್ತೀನಿ ಅಂತ ಹಿಂಗೆ ಸೀದಾ ಶೂಟ್ ಆಕೆ ಹೇಳಿ ಆಕೆ ಫೋನ್ ಇಟ್ಬಿಟ್ಟೆ. ನಾನು ಅದು ಫೋನ್ ಹೆಂಗೆ ಚಿಂಗೋತಾನೆ ಅವ್ರಿಗೆ, ಆಕಿಗೆ ಬಸ್ ಸ್ಟಾಪ್ ಒಳಗೆ ನಿಂತವ್ರದ್ದು ಫೋನ್ ತೊಗೊಂಡು ಆಕೆ ಫೋನ್ ಹಚ್ಚೆ, ನಾನು ರಿಟರ್ನ್ ನನ್ನ ಫೋನಿಗೆ ಕಾಲ್ ಮಾಡೋಕ್ಕಾಗ್ತಿಲ್ಲ. ಆಕೆ ಹಿಂಗೆ ಹೇಳ್ಬಿಟ್ಲೆ ಬೇಡ ಬಿಡೋದು ಅಂತ ಹೇಳಿ. ಆಮೇಲೆ ಏನು ಮಾಡಿದೆ, ಮತ್ತು ಆ ಬಸ್ ಸ್ಟಾಪ್ನಾಗ ನಿಂತವ್ರು ಫೋನ್ ತೊಗೊಂಡೆ. ನಾನು ಆ ಸರ್ ನನಗೆ ಏನು ಇಂಟರ್ವ್ಯೂ ತೊಗೊಂಡಿದ್ರೆ ಅವ್ರು ನಂಬರ್ ಕೊಟ್ಟಿದ್ರು ನಂಗೆ. ಅವ್ರಿಗೆ ಕಾಲ್ ಮಾಡಿದೆ ನಾನು, ಸರ್ ನಿಮ್ದು ಏನಾದರೂ ರೂಲ್ಸ್ ಇದೆ ನಾ ಕಂಪನಿದು, ಬಿಕಾಸ್ ಅವರಿಂದ ನಿಮ್ದು ಏನೋ ಟೈಅಪ್ ಐತಾ ಕಂಪನಿ ಏಜೆನ್ಸಿ ಥ್ರೂ, ಅವ್ರು ಆಕೆಂತೂ ಏಜೆನ್ಸಿ ನಡಲ್ಲ, ನಮಗೆ ಕೆಲಸ ಮಾಡೋಕೆ ಅಕೌಂಟ್ಸ್ ಒಳಗೆ. ನಾನು 50% ಸ್ಯಾಲ್ರಿ ಕೇಳತ್ತಾರ 2 months. ಯಾರಂದ್ರೆ ರಿಪ್ಪ ನಿಮಗೆ ಅಂತಂದ್ರು. ಮತ್ತು ಅವರು ಅಂದ್ರಿ ಅಕ್ಕ ಅಂತ ಹೇಳಿದ್ರಿ, ಆ ಮೇಡಮ್ ಹೇಳಿದ್ರಿ ಇಲ್ಲ ಆ ಥರ ಏನೂ ಇಲ್ಲ, ನೀವು ನಾಳೆ ನಾ ಅಂದೆ ಇಲ್ಲಿ ತಗೋರಿ, ಮತ್ತು ನೀವು 50% ಅವ್ರು ಕೊಡ್ಬೇಕಂದ್ರೆ ನಮ್ಗೆ ಏನು ಉಳಿತಿ ಸರ್, ನೀವು ಸ್ಯಾಲ್ರಿನೂ ಫಿಕ್ಸ್ ಮಾಡತ್ತಿಲ್ಲ, ಮತ್ತು ನಾವೇನು ಮಾಡೋ ಬೇಡ ನನಗೆ ನಾಳೆ ಬರಲ್ಲ ಸರ್ ನಾನು, ಮತ್ತು ಅವ್ರು ಹಂಗೆ ಹೇಳಿ ಬೇರೆ ಯಾರು ಇದ್ರೆ ನೋಡ್ಕೊರಿ ಅಂತ ಹಿಂಗಂದೆ ನಾನು. ಪ್ಲೀಸ್ ನೀವೇನಾದರೂ ಅವ್ರಿಗೆ ಏನಂದ್ರೆ ಹಂಗೆಲ್ಲ ಹೇಳ್ರಿ, ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತಂದ್ರೆ. ಇಲ್ಲ ರೀಪ ಅವ್ರ ಜೊತೆ ನೀವು ಮಾತಾಡಿದ್ರು ಅವ್ರಿಗೆ 50% ಕೊಡಬೇಕಾಗೈತಿ, ಇಲ್ಲ ಅಂದ್ರೆ ಒಂದು 30% ಕೊಡಂತ ನಾ ಎಲ್ಲಿ ಕೊಡಲಿ ಅಂತ ಅಂದೆ. ಅವಾಗ ನಮ್ಮ ಸರ್ ಅವ್ರು ಏನಂದ್ರೆ, ಮೇಡಮ್ ನೀವು ಬರ್ರಿ, ನಾ ಅವ್ರಿಗೆ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ತೀನಿ ಅಂತಂದ್ರೆ. ನನಗೆ ಇಷ್ಟು ಖುಷಿ ಆದ ಹೇಳಿದೆ ನಾನು. ಕರೆಗೂ ನಾ ಬ್ಯಾಡ್ರಿ, ಅವರು ಭಾಳ ಅಂದರೆ ಸ್ಯಾಲ್ರಿ ಭಾಳ ಡಿಮ್ಯಾಂಡ್ ಮಾಡ್ಯಾರ ಅಂತ ಹೇಳಿ ನಾನು ರಿಜೆಕ್ಟ್ ಮಾಡೇನೆ ಅಂತ ಹೇಳ್ತೇನೆ ನಿಮ್ಗೆ, ನೀವು ಮಾತ್ರ ನಾಳೆ ಇದ್ರೆ ಕೆಲ್ಸಕ್ಕೆ ಬನ್ನಿ ಅಂತ ಹೇಳಿದ್ರು. ಕರೆಗೂ ನಾನು ಆ ಪರ್ಸನ್ಗೆ ನೆನಪು ಮಾಡ್ಕೋಬೇಕು. ಅವರಿಂದನೇ ಪ್ರೆಸೆಂಟ್ ನಾನು ಇಷ್ಟು ನಾಲೆಜ್ ತೊಗೊಂಡು ಕೆಲಸ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಅವರಿಂದನೇ. ಅವ್ರ ಹೆಸರು ಸಂಜೀವ್ ಸರ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸಂಜೀವ್ ಸರ್, ನಂಗೆ ವರ್ಕ್ ಎನ್ವಿರಾನ್ಮೆಂಟ್ ಒಳಗೆ ಒಂದು ಚಲೋ ಗೈಡೆನ್ಸ್ ಕೊಟ್ಟಿರೋದಕ್ಕೆ. ಬಿಕಾಸ್ ಅವ್ರ ಕಡೆ ಎಷ್ಟು ನಾಲೆಜ್ ಇತ್ತು, ಕಂಪ್ಲೀಟ್ ನಾಲೆಜು ನನಗೆ ಕೊಟ್ಟಾರ ಅವ್ರು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ, ಇವತ್ತೇನೋ ಒಂದು ಕೆಲಸ ನಾವು ನನ್ನ ಅಕೌಂಟ್ಸ್ ಒಳಗೆ ನನಗೇನೋ ಯಾರೋ ನನ್ನ ಫ್ರೆಂಡ್ಸ್ ಎಷ್ಟು ಜನ ನಂಗೆ ಕಾಲ್ ಮಾಡಿ ಕೇಳ್ತಾರೆ ಅಕೌಂಟ್ಸ್ ಒಳಗೆ ಏನಾದರೂ ಡೌಟ್ಸ್ ಏನೋ ಇದ್ರು, ಸೊ ಅದನ್ನು ರಿಸಾಲ್ವ್ ಮಾಡೋ ಕೆಪಾಸಿಟಿ ನಂಗೆ ಕೊಟ್ಟಾರಂದ್ರೆ ಸಂಜೀವ್ ಸರ್ ರೀಸನ್ ಅಂತ ಹೇಳ್ತೇನೆ ನಾನು. ಬಿಕಾಸ್ ಅವ್ರು ಭಾಳ ಚಲೋ ಮನುಷ್ಯ ಇದ್ದೆ, ಅವರು ನನಗೆ ಭಾಳ ಚಲೋ ಟ್ರೈನ್ ಮಾಡಿದ್ರೆ. ನಾನು ಅವ್ರ ಜೊತೆ ನಾನು ಭಾಳ ಸ್ವಲ್ಪ ಜೋರಿದ್ದೆ ನಾನು, ಅದಕ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಆಗೈತಿ. ಸಬ್ಜೆಕ್ಟ್ ಕಡೆ ಮೈನಸ್ ಆಗೈತೆ ಬಿಡ್ರಿ, ಹೇಳೋಕ್ಕಾಗಲ್ಲ. ಅವ್ರು ನಂಗೆ ನಾನು ಭಾಳ ಯೂಶಲಿ ಎಲ್ಲರ ಜೊತೆ ಭಾಳ ಫ್ರೆಂಡ್ಲಿ ನೇಚರ್ ಇರ್ತೀನಿ. ನನಗೆ ಆ ಥರ ಸ್ಟ್ರಿಕ್ ಆಗಿ ಇರಬೇಕಂತ ನಂಗೆ ಇರಲಿಲ್ಲ. ನಾನು ಒನ್ ಟೈಮ್ ಆ ಮನುಷ್ಯನ ನಂಬಿದೆ ಅಂತ ಹೇಳಿದ್ರೆ ನಾನು ಯಾವಾಗೂ ಇದು ಮಾಡಲ್ಲ. ಅದ್ರ ಸಂಜೀವ್ ಸರಿಗೆ ನಾನು ಭಾಳ ನೆನೆಸ್ಬೇಕು. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಸಂಜೀವ್ ಸರ್, ನನಗೆ ಇಷ್ಟೆಲ್ಲ ನನಗೆ ಜಾಬ್ ಒಳಗೆ ನೀವು ಹೆಲ್ಪ್ ಮಾಡಿದಾಗ. ಆಮೇಲೆ ಏನಾಯಿತು, ಜಾಬ್ ಹೊಂಟೆ. ಅಲ್ಲಿ ಅರೌಂಡ್ ಒಂದು 9 months ಮಟ್ಟ ಮಾಡಿದೆ ನಾನು. 9 months ಮಾಡಿದ ಮೇಲೆ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ನನಗೆ. ಸೊ ಬೇರೆಯವ್ರ ಕಡೆಯಿಂದ ಸ್ವಲ್ಪ ಜನದ ಕಡೆಯಿಂದ ಡಿಸ್ಟರ್ಬೆನ್ಸ್ ಆದಮೇಲೆ ಬಿಟ್ಟೆ ಅಲ್ಲಿ.
ಅಲ್ಲೇ ಬಿಟ್ಟು ಬೇರೆ ಕಡೆ ಜಾಬ್ ನೋಡಿದೆ. ಅಲ್ಲಿಗಿನ ನಾನು ಮುಂಚೆ ಆ ಜಾಬ್ ಕಡೆ 1 ಮಂತ್ ನಂದು ಸ್ಯಾಲ್ರಿ ಅವರು ನಂದು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನೋಡಿ ಕೊಡ್ತೀನಿ ಅಂತ ಹೇಳಿದ್ರು ಅವರು. ಸೊ ಎಕ್ಸ್ಪೀರಿಯನ್ಸ್ ನೋಡಿ ನಿಂದು ಕೆಲಸ ಹೆಂಗೈತಿ ಅದೆಲ್ಲ ನೋಡಿ ಕೊಡ್ತೀನಿ ಅಂತ ಹೇಳಿದ್ರು. ಸಾರಿ, ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ನೋಡಿರಿ. ಕೆಲಸ ನೋಡಿ ಕೊಡ್ತೀನಿ ಅಂದ್ರೆ ಅವ್ರು 1 ಮಂತಿಗೆ ನಂಗೆ 9,000 ಸ್ಯಾಲ್ರಿ ಕೊಟ್ಟರು. ಮೆರಾಕಲ್ ಇನ್ ಮೈ ಲೈಫ್, ಕರೆಗೂ ಮೆರಾಕಲ್ ಅದು. 9,000 rupees ಕೊಟ್ಟರೆ ಅಗೇನ್ 3 ಮಂತ್ಸಿಗೆ ನಂಗೆ 10,000 ಸ್ಯಾಲ್ರಿ ಆಗಲ್ಲ. ಇಷ್ಟು ಹೇಳ್ತೆ ನಾನು. ಕೆಟ್ಟದಾಗೈತೆ ಅಂದ್ರೆ ಒಳ್ಳೇದು ಆಗೇ ಆಗ್ತೈತೆ ಅನ್ನೋದು ರೀಸನ್ ಇದೆ ನೋಡ್ರಿ. ಅಲ್ಲಿ ಬರೀ 7,000ಗೆ 10 o'clock 7:30 ಮಟ 7:45 ಮಟ ಇರ್ಬೇಕಿತ್ತು. ನಾನು 3 days ಎಕ್ಸ್ಪೀರಿಯನ್ಸ್ 3 ಮಂತ್ಸ್ ಅಂತ ಹೇಳಿ ಇಲ್ಲಿ ಹೋಗ್ಕೊಂಡ್ಮೇಲೆ 10 ಗಂಟೆಯಿಂದ 6 ಗಂಟೆಗೆ ಜಾಬ್ ಇರ್ತಿದ್ದೀನಿ. 6 ಗಂಟೆಗೆ ಆಫೀಸ್ ಮುಗಿತ್ತು. 6:30 ಅಂದ್ರೆ ಮನೆ ಒಳಗೆ ಇರ್ತಿದೆ. 6:30 ಮನೆಗೆ ಬಂದು ಸ್ವಲ್ಪ ಚಾ ಕುಡಿದು ಸ್ನ್ಯಾಕ್ಸ್ ಏನಾರು ತಿಂದ ರಿಟರ್ನ್ ನನ್ನ ಪಾರ್ಟ್ ಟೈಮ್ 2,500 ಅದನ್ನು ನಾನು ತೊಗೊಳಕತ್ತಿದ್ದೆ. ನೋಡ್ರಿ ಹೆಂಗೆ ಚೇಂಜ್ ಆತ. ಅಲ್ಲಿ ನೋಡ್ರಿ ಪಾರ್ಟ್ ಟೈಮ್ ಮಾಡೋಕ್ಕಿದ್ದಿಲ್ಲ, ಸ್ಯಾಲ್ರಿ ಕಡಿಮೆ, ಇಷ್ಟು ಅಳ್ಕೊಂಡು ಬಂದಿದ್ದೆ ಅವತ್ತು. ಫೈನಲಿ ನನಗೆ 1 day ಬಂತು. ಏನಂತ ಹೇಳಿದ್ರೆ 9,000 ಸ್ಯಾಲ್ರಿ ತೊಗೊಂಡ್ಮೇಲೆ ನನಗೆ ಇಷ್ಟು ಖುಷಿ ಆಯ್ತು. ನನ್ನ ಫೋನ್ಪೇಗೆ ಸ್ಯಾಲ್ರಿ ಬಂದೈತೆ ಅಂತೇಳಿ ಗೊತ್ತಾದ ತಕ್ಷಣ ನಾನು ಫುಲ್ ನಾವು ಖುಷಿ ಆಗಿಬಿಟ್ಟಿದ್ದೆ. ಯಾಕಂದ್ರೆ ನಂಗೆ 7,000 ಇಷ್ಟು ಅವತ್ತು ನಾ ಹತ್ಬಿಟ್ಟಿದ್ದೆ. ಯಾಕಂದ್ರೆ ಖುಷಿ ಕಣ್ಣಿರೋದು. ಬಿಕಾಸ್ ಯಾಕಂದ್ರೆ ಈ ಜಾಬು ನಂಗೆ ಹೊಟ್ಟಿತ್ತು. 2 months 50% ಸ್ಯಾಲ್ರಿ ಕೊಡ್ಬೇಕು ಅಂತ ಹೇಳಿದ್ದಕ್ಕೆ ಬಿಡಾಕತ್ತಿದ್ದೆ ನಾನು. ಅವ್ರ ಹೆಲ್ಪಿಂದ ನಾ ಬಂದು ನಂಗೆ ಆಲ್ 50% ಏನು ಕೊಡ್ಬೇಡ ಅಂತ ಹೇಳಿ ನಂಗೆ ಆ ಜಾಬ್ನಾಗ 1 month ಆದಮೇಲೆ 9,000 ಸ್ಯಾಲ್ರಿ ಬಂತು. ಪ್ಲಸ್ ನಾ ಪಾರ್ಟ್ ಟೈಮ್ 2,500 ಅದು ಜಾಬ್ ಮಾಡ್ಕೊಂಡೆ. ಎಷ್ಟು ಹ್ಯಾಪಿ ಅನ್ನಿಸ್ಬಾರ್ದು ಇದು ಹೇಳ್ರಿ ನಿಮ್ಗೆ. ಭಾಳ ಅನ್ನಾವತ್ತು ಹ್ಯಾಪಿ ರೀ. ಸೊ ನೆಕ್ಸ್ಟ್ ಇದು ಭಾಳ ಲಾಂಗ್ ಆಗ್ಬಿಡಿ ಆ್ಯಕ್ಚುಲಿ. ನೆಕ್ಸ್ಟ್ ಲಾಗ್ ಒಳಗೆ ನಾನು ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಏನೇನಾತ, ಎಷ್ಟು ಸ್ಯಾಲ್ರಿ ಬಂತ, ಎಷ್ಟಿಲ್ಲ, ಎಷ್ಟು ಕಂಪನಿ ಚೇಂಜ್ ಮಾಡಿದೆ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ನನ್ನ ಜರ್ನಿ ಇಷ್ಟ ಆಗೈತೆ ಅಂತ ತಿಳ್ಕೊತೀರಿ. ಸೊ ಬಿಕಾಸ್ ನೀವು ಯಾರಾದರೂ ನಿಮಗೆ ಏನೋ ಒಂದು ಕೆಟ್ಟದಾಗಿ ಡಿಸಪಾಯಿಂಟ್ ಆಗೈತೆ ಅಂತ ತಿಳ್ಕೊರಿ. ಮುಂದೆ 100% ನಿಮ್ಗೆ ಒಂದು ಒಳ್ಳೆ ದಿನ ಒಳ್ಳೆ ಟೈಮ್ ಬರ್ತೈತೆ ಅಂತೇಳಿ ನಂಬ್ಕೊಂಡು ಇಟ್ಕೊರಿ. 100% ಆಗೋದೆಲ್ಲ ಒಳ್ಳೇದಕ್ಕೆ. ಇದೊಂದು ಮೈಂಡ್ ಒಳಗೆ ಇಟ್ಕೊಂಡ್ಬಿಡ್ರಿ. ಲೈಫ್ ಇಷ್ಟು ಈಸಿ ಆಗ್ತೈತೆ ಅಂತ ಹೇಳ್ತೀನಿ, ಅಷ್ಟು ಈಸಿ ಆಗ್ತೈತಿ. 100 ಕೆಟ್ಟದ್ದು ಮಾಡಿರ್ಬೋದು, ಬಟ್ ಒಂದು ಒಳ್ಳೇದಾಗ್ತದಲ್ಲ, ಆ ಒಳ್ಳೆತನ ಆ 100 ಕೆಟ್ಟದ್ದನ್ನು ನನಗೆ ನೆನಪಾಗಂಗಿಲ್ಲ. ಅವತ್ತಿನ ಆ 100 ಕೆಟ್ಟ ದಿನ ಕಳೆಯಲಿಕ್ಕೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತೈತಿ. ಬಟ್ ಅದು ಒಂದು ದಿನ ಅದು 1 day ಬರ್ತೈತಲ್ಲ. ಸೊ ಅದು ಅನುಭವಿಸಿದಾಗ ಗೊತ್ತಾ. ನೀವು ಯಾವ ಥರ ನಿಮ್ಮ ಸಿಚುವೇಶನ್ ಏನಾದರೂ ಅನುಭವಿಸಿದ್ರೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಜಾಬ್ ರಿಲೇಟೆಡ್ ವಿಡಿಯೋನ ರಿಟರ್ನ್ ನನಗೆ ಏನೇನು ಎಫರ್ಟ್ಸ್ ಏನೇನು ಕಷ್ಟಗಳು ಬಂದು ಭಾಳ ಬಂದು ಕಷ್ಟನ ನಾನು ಎಲ್ಲನೂ ಹೇಳ್ತೀನಿ. ಸ್ಟೇ ಟ್ಯೂನ್ ಫಾರ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹೇಳಾಕತ್ತೀನಿ ನೋಡ್ರಿ, ನಾನು ಏನು ಧಮ್ಕಿ ಹಾಕತ್ತಿಲ್ಲ. ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ ಎಂಡ್ ಮಟ ನೋಡ್ರಿ ಪ್ಲೀಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.